ಮಾಜಿ ಸಚಿವರಾದ ಶ್ರೀ ರಮಣಾಕರಯ್ಯವರು ವಹಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಶ್ರೀ ವೆಂಕಟೇಶ್ ನಾವಡರು ಕೊಡಲಿ. ಕೆರೆಗಳ ಗ್ರಾಮ ಪಂಚಾಯತ್ ಈ ಸಭಾ ಕಾರ್ಯಕ್ರಮದ ಸ್ವಾಗತವನ್ನು ಶ್ರೀಯುತ ಚಂದ್ರಸ್ ಪಲ್ಲಿಗಾಡಿಯವರು ನೆರವೇರಿಸಿಕೊಡಬೇಕು ಅಂತೇಳಿ ಎಲ್ಲ ಅತಿಥಿಗಳಲ್ಲಿ ಅವಕಾಶವನ್ನು ಕೇಳುತ್ತಾ ಬಂದಿರುವ ಎಲ್ಲರನ್ನ ವಂದಿಸುತ್ತಾ ಇದೀಗ ಇವತ್ತು ನಾವೊಂದು ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆ ಸೇರಿಕೊಂಡಿದ್ದೇವೆ. ಬಹಳ ಸಂತಸದ ದಿನ ಕೂಡ ಹೌದು. ಯಾಕಂತ ಹೇಳಿದರೆ ಕರಿಯಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನರಿಗೆ ಸಿಗಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಒಂದೇ ಸೂರಿನಡಿ ನೀಡಬೇಕೆನ್ನುವಂತಹ ಕನಸು ಕಟ್ಟಿಕೊಂಡು ಆಡಳಿತ ಮಂಡಳಿ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿಗಳ ತಂಡ ನಿರಂತರ ಶ್ರಮದಿಂದ ಇವತ್ತು ಈ ಒಂದು ಎಲ್ಲ ಸೌಲಭ್ಯಗಳು ಒಂದೇ ಸೂರಿನಡಿ ಸಿಗುವಂತಾಗಲಿಕ್ಕೆ ಎಲ್ಲರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಇವತ್ತು ನಾವು ಈಗಾಗಲೇ ಉದ್ಘಾಟನೆಯನ್ನ ಮಾಡಿಕೊಂಡು ಬಂದಿರುವಂತಹ ವಿಶೇಷ ಚೇತನರ ಗ್ರಂಥಾಲಯ, ಈಗಾಗಲೇ ನಾವು ಗ್ರಂಥಾಲಯ ಸೌಲಭ್ಯ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ರೂ ಕೂಡ ನಾವು ವಿಶೇಷ ಚೇತನರಿಗೆ ಅನುಕೂಲ ಆಗುವಂತೆ ಒಂದು ಲೈಬ್ರರಿಯನ್ನ ಮಾಡಬೇಕೆನ್ನುವ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಕಟ್ಟಡವನ್ನ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನಮಗೆ ಸುಮಾರು ತಾಲೂಕು ಪಂಚಾಯತ್ ವತಿಯಿಂದ ಸುಮಾರು 3 ಲಕ್ಷ ಅನುದಾನವನ್ನು ನೀಡುವ ಮೂಲಕ ನಮಗೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಅವರು ನಮಗೆ ಒಂದು ಸಹಕಾರವನ್ನು ನೀಡಿದ್ರಿಂದ ಆ ಒಂದು ಕಟ್ಟಡವನ್ನು ಮಾಡಲಿಕ್ಕೆ ಆಯ್ತು ಎನ್ನುವಂತ ಒಂದು ನೆನಪನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ಅದೇ ರೀತಿ ಅದಕ್ಕೆ ನಮ್ಮ 15 ಹಣಕಾಸಿನಿಂದ ಹಾಗೂ ಪಂಚಾಯತ್ ಸ್ವಂತ ನಿಧಿಯಿಂದ ಇವತ್ತು ಆ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಅದರಲ್ಲಿ ಒಂದು ಗ್ರಾಮವನ್ನ ಸೌಲಭ್ಯವನ್ನು ಕೂಡ ಮಾಡಿ ಇವತ್ತು ಆ ಒಂದು ಜನರಿಗೆ ಏನೆಲ್ಲ ಸೌಲಭ್ಯವನ್ನು ಸಿಗಲಿಕ್ಕೆ ಗ್ರಾಮದ ಮೂಲಕ ಅರ್ಜಿಯನ್ನು ಹಾಕುವಂಥದ್ದು ಈಗ ನಿಯಮ ಆಗಿದೆ. ಹಾಗಾಗಿ ಇದನ್ನು ಕೂಡ ಒಂದೇ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀಡುವಂತೆ ಮಾಡಲಿಕ್ಕೆ ಇವತ್ತು ನಾವು ಅದನ್ನು ಕೂಡ ಒಂದು ರಿಸರ್ವ್ ಮಾಡಿಕೊಂಡು ಗ್ರಾಮವನ್ನು ಮಾಡುವ ಮೂಲಕ ಈ ಕಟ್ಟಡದಲ್ಲಿ ಈಗಾಗಲೇ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಸಂಜೀವಿನಿ ಒಕ್ಕೂಟದ ಸದಸ್ಯರೆಲ್ಲರೂ ತಮ್ಮ ತಮ್ಮ ಉತ್ಪನ್ನಗಳನ್ನು ತಯಾರು ಮಾಡಿದರೆ ಅದನ್ನು ಮಾಡಲಿಕ್ಕೆ ಒಂದು ಮಾರಾಟ ಕೇಂದ್ರ ಬೇಕೆನ್ನುವಂತಹ ಒಂದು ಕನಸನ್ನು ಇಟ್ಕೊಂಡು ಅದಕ್ಕಾಗಿ ನಾವು ಮಾರಾಟ ಕೇಂದ್ರ ಮಾಡಬೇಕಿದ್ರೆ ಅದೊಂದು ರಸ್ತೆಯ ಬದಿಯಲ್ಲಿ ಇರುವಂತಹ ಒಂದು ವಾಣಿಜ್ಯ ಕಟ್ಟಡ ಬೇಕೆನ್ನುವಂತಹ ಆಲೋಚನೆಯನ್ನು ಮಾಡಿದಾಗ ಅದರಲ್ಲಿ ಕೂಡ ಅದಕ್ಕೊಂದು ಕೋಣೆಯನ್ನ ಅಲ್ಲಿ ನಿರ್ಮಾಣ ಮಾಡಿ ಇವತ್ತು ಅದನ್ನು ಕೂಡ ನಾವು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ನಾವು ನಮ್ಮ ಗ್ರಾಮದ ಎಲ್ಲ ಮಹಿಳೆಯರಾಗಿರ್ಬೋದು, ಇತರ ಯಾರೇ ಸ್ವ ಉತ್ಪನ್ನವನ್ನು ಮಾಡಿದ್ರೆ ಅದನ್ನು ಮಾರಾಟ ಮಾಡಲಿಕ್ಕೆ ಒಂದು ಕೇಂದ್ರವನ್ನಾಗಿ ಇವತ್ತು ಮಾಡಲಿಕ್ಕೆ ಅದು ಸಾಧ್ಯವಾಯಿತು. ಅದನ್ನು ಕೂಡ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಯವರ ಕಚೇರಿಯನ್ನು ಕೂಡ ಇವತ್ತು ನಮ್ಮ
ಪಂಚಾಯತ್ ವ್ಯಾಪ್ತಿಯಲ್ಲೇ ಅದು ನಮ್ಮ ಪಂಚಾಯತ್ನ ಒಳಗಡೆ ಅವರಿಗೆ ಒಂದು ಕಡೆಯಲ್ಲಿ ಟೇಬಲ್ ಹಾಕಿ ಕೊಟ್ಟಿದ್ವಿ. ಅವರಿಗೆ ಒಂದು ಕೋಣೆಯನ್ನ ಇವತ್ತು ಕೊಡುವ ಮೂಲಕ ಅದನ್ನು ಕೂಡ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೇವೆ. ಅವರು ಕೋರ್ಟ್ ಇರುವುದರಿಂದ ತಹಶೀಲ್ದಾರ್ ಮತ್ತೆ ಗ್ರಾಮಾಡಳಿತ ಅಧಿಕಾರಿ ಇವತ್ತು ಬರ್ಲಿಕ್ಕೆ ಆಗಲಿಲ್ಲ. ಅವರು ಬೆಂಗಳೂರಲ್ಲಿ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಇವತ್ತು ಅವರ ಸಹಾಯಕರು ಬಂದು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಈಗ ಇದೊಂದು ನಾವು ಇವತ್ತು ಇಲ್ಲಿ ಸೇರಿಕೊಂಡಿರುವಂತಹ ಈ ಒಂದು ಮಾನಸ ಸಂಜೀವಿನಿ ಒಕ್ಕೂಟದ ಈ ಒಂದು ಕಟ್ಟಡ ಏನಿದೆ ಇದು ಕೂಡ ಇವತ್ತು ಈಗಾಗಲೇ ಉದ್ಘಾಟನೆಗೊಂಡಿದೆ. ಅದರ ಜೊತೆಗೆ ನಾವು ಇದರಲ್ಲಿ ಒಂದು ಸಭಾಂಗಣವನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಎಲ್ಲ ಒಂದೇ ಸೂರಿನಡಿ ಇವತ್ತು ಎಲ್ಲವನ್ನ ಒಟ್ಟಿಗೆ ಮಾಡುವ ಮೂಲಕ ಜನರಿಗೆ ಸೌಲಭ್ಯಗಳು ನೇರವಾಗಿ ಸಿಗಬೇಕು, ಸುಲಭವಾಗಿ ಸಿಗಬೇಕು ಎನ್ನುವಂತಹ ಒಂದು ಇಚ್ಛೆಯನ್ನು ಇಟ್ಕೊಂಡು ಈ ಒಂದು ಎಲ್ಲ ಕಚೇರಿಗಳನ್ನ ಇವತ್ತು ಉದ್ಘಾಟನೆಯನ್ನ ನಮ್ಮ ಗಣ್ಯರು ಮಾಡಿದ್ದಾರೆ. ಅವರೆಲ್ಲರನ್ನ ನಾವು ಸ್ವಾಗತಿಸುವುದು ನಮ್ಮೆಲ್ಲರ ಧರ್ಮ. ಅತಿಥಿಗಳನ್ನ ಸ್ವಾಗತಿಸಲಿಕ್ಕೆ ನಾವೆಲ್ಲ ಒಟ್ಟು ಸೇರಿಕೊಂಡು ಇವತ್ತು ಅವರನ್ನ ಸ್ವಾಗತಿಸಿದ್ದೇವೆ. ಅದೇ ರೀತಿ ನಮಗೆ ಇನ್ನೂ ಕೂಡ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ದೀಪ ಬೆಳಗಿಸುವ ಮೂಲಕ ನಮಗೆ ಆಶೀರ್ವಚನವನ್ನ ನೀಡಿರುವವರು ನಮ್ಮ ಶ್ರೀ ರಾಮಕೃಷ್ಣ ತಪೋವನದ ಸ್ವಾಮೀಜಿಗಳು. ಅವರು ಕೂಡ ನಮ್ಮ ಈ ಪಂಚಾಯತ್ ಅಭಿವೃದ್ಧಿಯ ವಿಚಾರದಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡುವ ಮೂಲಕ ಅದೇ ರೀತಿ ನಮಗೆ ಇವತ್ತು ಸ್ವಚ್ಛತೆಯ ವಿಚಾರ ಬಂದಾಗ ಅವರು ನಮ್ಮ ಜೊತೆ ಯಾವಾಗಲೂ ನಮ್ಮ ಜೊತೆ ಕೈ ಜೋಡಿಸ್ತಾ ಇರ್ತಾರೆ. ಅವರ ಆಶ್ರಮದಲ್ಲಿರುವಂತಹ ಮಕ್ಕಳನ್ನ ನಮ್ಮ ಜೊತೆ ಕಲಿಸುವ ಮೂಲಕ ಅಥವಾ ಅವರು ಕೂಡ ಸೇರಿಕೊಳ್ಳುವ ಮೂಲಕ ಗ್ರಾಮದ ಸ್ವಚ್ಛತೆಯ ವಿಚಾರದಲ್ಲಿ ನಮ್ಮ ಜೊತೆ ತುಂಬಾ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾಜಿ ಸಚಿವರಾಗಿಯೂ ನಮ್ಮ ಜೊತೆ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಇವತ್ತು ಈ ಕಟ್ಟಡ ಇಲ್ಲಿಗೆ ಬರಲಿಕ್ಕೆ ಅವತ್ತಿನ ದಿನದಲ್ಲಿ ನಮಗೆ ದೊಡ್ಡ ಮಟ್ಟದ ಅನುದಾನವನ್ನು ನೀಡುವ ಮೂಲಕ ಅದೇ ರೀತಿ ಇಲ್ಲಿ ಇವತ್ತು ಏನು ಬ್ಯಾಂಕ್ ಸೌಲಭ್ಯ ಇದೆ ಆದರೆ ಅದಕ್ಕೆ ಒಂದು ಕಟ್ಟಡ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಪ್ರಥಮ ಬಾರಿ ಸಾಲದ ಮೂಲಕ ಬ್ಯಾಂಕಿನಿಂದ ಸಾಲ ಪಡೆದು ಕಟ್ಟಡ ಮಾಡುವ ಮೂಲಕ ಅದಕ್ಕೊಂದು ಅನುಮತಿ ನೀಡುವ ಮೂಲಕ ನಮಗೆ ಇವತ್ತು ಈ ಅಭಿವೃದ್ಧಿ ಪಡಿಸಲಿಕ್ಕೆ ಕಾರಣಕರ್ತರಾದಂತಹ ಮಾಜಿ ಸಚಿವರಾದ ಶ್ರೀ ರಮಣಾತ್ರಯ್ಯ ಅವರಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ವಿಶೇಷ ಅಂಗ ಒಂದು ಅಧ್ಯಾಯ ಅಂತ ಹೇಳ್ಬೋದು. ನಮ್ಮ ಕರಿಯಂಗಳ ಗ್ರಾಮದ ಉದ್ಧಾರಕ್ಕಾಗಿ ಅಭಿವೃದ್ಧಿಗಾಗಿ ಅದರಲ್ಲೂ ಮಹಿಳೆಯವರ ಸಬಲೀಕರಣಕ್ಕಾಗಿ ಇಲ್ಲಿ ಬೇರೆ ಬೇರೆ ಕೊಠಡಿಗಳು ಎಲ್ಲ ಇವತ್ತು ಉದ್ಘಾಟನೆಗೊಂಡಿದೆ, ಲೋಕಾರ್ಪಣೆ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ನನ್ನ ಹೃದಯಾಂತರಾಳದ ಪ್ರಣಾಮಗಳು ತಮಗೆಲ್ಲರಿಗೂ. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಪ್ರೀತಿಯ ಬಂಧುಗಳೇ, ಇಲ್ಲಿ ಸಂಜೀವಿನಿ ಸೌಧ, ಸಂಜೀವಿನಿ ವಾಣಿಜ್ಯ ಸಂಕೀರ್ಣ, ವಿಶೇಷ ಚೇತನರ ಗ್ರಂಥಾಲಯ, ಗ್ರಾಮ ಆಡಳಿತ ಅಧಿಕಾರಿ ಕಚೇರಿ ಇವತ್ತೆಲ್ಲ ಇದು ಉದ್ಘಾಟನೆಗೊಂಡು ಲೋಕಾರ್ಪಣೆ ಆಗಿದೆ. ಬಂಧುಗಳೇ, ಮಹಾತ್ಮ ಗಾಂಧೀಜಿ ಹೇಳಿದ ಒಂದು ಮಾತು ನೆನಪಾಗ್ತದೆ. ಗ್ರಾಮದ ಅಭಿವೃದ್ಧಿ ದೇಶದ ಅಭಿವೃದ್ಧಿ, ಗ್ರಾಮದ ಉದ್ಧಾರ ದೇಶದ ಉದ್ಧಾರ. ಹಾಗೆ ಕರಿಯಂಗಳ ಗ್ರಾಮದಲ್ಲಿ ವಿಶೇಷವಾಗಿ ಸೆಲ್ಫ್ ಜನರೇಟಿಂಗ್ ಇದು ಆ ಪಂಚಾಯಿತಿಗೆ ಸುಮಾರು ಖರ್ಚಾಗ್ತದೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ. ಹಾಗೂ ಇದು ನಮ್ಮ ಸ್ಟ್ರೀಟ್ ಲೈಟ್ ಅಂತ ಏನು ಹೇಳ್ತೇವೆ, ಆಮೇಲೆ ನೀರು ಸರಬರಾಜು, ಇಂಥ ಎಲ್ಲ ಕೆಲಸಕ್ಕೆ ಯೋಜನೆಗೆ ದುಡ್ಡು ಬೇಕು. ನಿಮಗೆ ಗೊತ್ತು ರಾಜ್ಯ ಸರ್ಕಾರದಿಂದ ಎಷ್ಟು ಅನುದಾನ ನಮ್ಮ ಪಂಚಾಯತಿಗೆ ಸಿಗ್ತದೆ ಅಂತ, ಅದು ತುಂಬ ಕಡಿಮೆ. ಮತ್ತು ಈ ಮನೆಯಿಂದ ಸ್ವಲ್ಪ
ಅದಕ್ಕೆ ಆದಾಯ ಇರ್ಬೋದು, ಟ್ಯಾಕ್ಸ್ ಮುಖಾಂತರ. ಇಲ್ಲಿ ಎಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಲ್ಲ, ದೊಡ್ಡ ದೊಡ್ಡ ಶಾಲೆ ಇಲ್ಲ, ಮಂದಿರಗಳಿಲ್ಲ. ಅದಕ್ಕಾಗಿ ಅವರಿಗೆ ಏನಾದರೂ ಆರ್ಥಿಕವಾಗಿ ನಮ್ಮ ಯೋಜನೆಗೆ ಬೇಕು ಅಂತ ಹೇಳಿ ರಿಕರಿಂಗ್ ಇನ್ಕಮ್ ಪ್ರತಿ ತಿಂಗಳು ಬರುವ ಹಾಗೆ ಇಲ್ಲೊಂದು ಬ್ಯಾಂಕ್ ಮಾಡಿದ್ದಾರೆ. ಆಮೇಲೆ ಮೆಸ್ಕಾಮಿದ್ದು ಒಂದು ಆಫೀಸ್ ಇದೆ. ಇವಾಗ ಇಲ್ಲಿ ಒಂದು ಸೇಲ್ಸ್ ಔಟ್ಲೆಟ್, ಅಂದರೆ ಎಲ್ಲ ಹಳ್ಳಿಯ ಮಹಿಳೆಯವರು ಮನೆಯಲ್ಲೇ ತಯಾರಿಸಿದಂಥ ಪದಾರ್ಥಗಳನ್ನು ಅಲ್ಲಿ ಮಾರಾಟ ಮಾಡುವಂಥ ಮಳಿಗೆ. ಇದೆಲ್ಲ ಗ್ರಾಮದ ಉದ್ಧಾರಕ್ಕಾಗಿ, ಗ್ರಾಮದ ಅಭಿವೃದ್ಧಿಗಾಗಿ ಈ ಎಲ್ಲ ಯೋಜನೆಗಳು ತುಂಬ ಚೆನ್ನಾಗಿದೆ. ಎಲ್ಲ ಪಂಚಾಯತ್ ಸದಸ್ಯರ ಹತ್ರ, ಅಧ್ಯಕ್ಷರ ಹತ್ರ, ಉಪಾಧ್ಯಕ್ಷರ ಹತ್ರ, ಆಮೇಲೆ PDO ಎಲ್ಲರ ಹತ್ರ ನನ್ನ ಕೆಲವು ಅನಿಸಿಕೆಗಳು. ನಾವೆಲ್ಲ ಉದ್ಧಾರ ಆಗ್ತೇವೆ, ಎಲ್ಲರ ಧ್ಯೇಯ ಉದ್ಧಾರ ಆಗಬೇಕು. ಅದು ಆರ್ಥಿಕವಾಗಿ ಇರ್ಬೋದು, ಭೌತಿಕವಾಗಿ ಇರ್ಬೋದು, ಆಧ್ಯಾತ್ಮಿಕದ ದೃಷ್ಟಿಯಿಂದ ಇರ್ಬೋದು. ಅದು ಒಂದು ಕಡೆ. ನಮ್ಮ ಕರಿಯಂಗಾಳ ಗ್ರಾಮ ಒಂದು ಆದರ್ಶ ಗ್ರಾಮ ಆಗಬೇಕು ಅಂತ ನಮಗೆ ಸಹ ಒಂದು ಚಿಂತನೆ ಇತ್ತು, ಕನಸಿತ್ತು. ಅದಕ್ಕೆ ಮೊದಲನೇದಾಗಿ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಆಗಬೇಕು. ಎಲ್ಲರೂ ನೋಡ್ತೀರಿ, ಈಗ ನಾನು ನಡ್ಕೊಂಡು ಬರುವಾಗ ನೋಡಿದೆ, ಅಲ್ಲಿ ಪ್ಲಾಸ್ಟಿಕ್, ಅಲ್ಲಿ ಅದು, ಇಲ್ಲಿ ಇದು. ನಾವು ಹೇಳ್ತೇವೆ ದೇಶ ನಾವು ಪ್ರೀತಿ ಮಾಡ್ತೇವೆ, ನಾವು ದೇಶ ಭಕ್ತರು ಅಂತ. ಅಂದರೆ ನಮ್ಮದು ಆಲೋಚನೆಗಳು ಒಂದು, ಬಾಯಿಯಲ್ಲಿ ಮಾತಾಡೋದು ಇನ್ನೊಂದು, ಕೈಯಲ್ಲಿ ಮಾಡುವ ಕಾರ್ಯ ಬೇರೆ. ಇದು ಭಾರತೀಯದ್ದು. ನಾನು ಕಾಂಟ್ರವರ್ಷಿಯಲ್ ಅಂತಲೇ ಹೇಳ್ಬೋದು ಜನರು. ಯಾಕೆಂತ ಹೇಳಿದರೆ ನಮ್ಮ ದೇಶವನ್ನು ನಾವು ಪ್ರೀತಿ ಮಾಡೋದಿದ್ರೆ, ನಾವು ದೇಶ ಭಕ್ತರಾದರೆ ನಾವು ಇದೆಲ್ಲ ಮಾಡ್ತೇವೆ ಅಂತ. ಸಿಕ್ಕಿದ ಕಡೆ ಬಿಸಾಡೋದು, ಸಿಕ್ಕಿದ ಕಡೆ ಉಗುಳೋದು, ಸಿಕ್ಕಿದ ಕಡೆ ಮಲಮೂತ್ರ ಮಾಡೋದು. ಅದಕ್ಕೆ ಪಂಚಾಯತಿಯವರು ಒಂದು ನಿರ್ಧಾರ ತಗೊಳ್ಬೇಕು. ನಮಗೆ ಜನರಿಗೆ ಇದು ಮಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ಎಲ್ರಿಗೂ ಗೊತ್ತು, ಏನಾದರೂ ಕೆಟ್ಟದ್ದು ನಡೀತಾ ಇದ್ದರೆ ನಾವು ಹೇಳಿದರೆ ಯಾರು ಅದಕ್ಕೆ ತಲೆ ಹಾಕಲ್ಲ. ಯಾಕೆಂತ ಹೇಳಿದರೆ ಯಾನ್ದಾಯ ನಿಷ್ಠೂರ ಹಾಪಿನ ಅಂತ, ಯಾನ್ದಾಯ ನಿಷ್ಠೂರ ಹಾಪಿನ ಅಂತ ಹೇಳಿ ಗ್ರಾಮ ಹಾಳಾಗೋದು. ಅಲ್ಲಿ ಏನೆಲ್ಲ ದುಶ್ಚಟ ನಿಮಗೆ ಗೊತ್ತು. ಈಗ ಮೊನ್ನೆ ಒಂದು ವಾಟ್ಸಪ್ ನೋಡಿ, ತುಂಬ ಖುಷಿಯಾಯಿತು. ಅದು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗ್ತದೆ ಅಂತ ಗೊತ್ತಿಲ್ಲ. ನಿಮಗೆಲ್ಲ ಈ ಗಾಂಜಾ ಸೇಲ್ ಮಾಡೋದು, ಅಕ್ರಮ ಇದು ಯಾವುದು ಮರಳು, ಆಮೇಲೆ ಮದ್ಯಪಾನ, ಇಂಥದ್ದೆಲ್ಲ ಏನೆಲ್ಲ ವ್ಯಸನಗಳಿದೆ ನಿಮಗೆಲ್ಲ ಕಂಡ್ರೆ ಅದಕ್ಕೆ ಫೋನ್ ಮಾಡ್ಬೋದು. ಅದು ಪೊಲೀಸ್, ಬೀಟಿಂಗ್ ಪೊಲೀಸ್ ಅಂತ ಇರ್ತಾರೆ, ಅವರು ಬಂದಕ್ಕೆ ಶಿಕ್ಷೆ ಕೊಡ್ತಾರೆ ಅಂತ. ಇದು ಭಾರತ ದೇಶದಲ್ಲಿ ಆಗ್ತದೆ ಅಂತ ನಮ್ಮ ಪ್ರಶ್ನೆ. ಲಾ ಮೇಕರ್ಸ್ ಆರ್ ಲಾ ಬ್ರೇಕರ್ಸ್ ಅಂತ ಇಂಗ್ಲೀಷಲ್ಲಿ ಒಂದು ಮಾತಿದೆ. ಹಾಗೆ ಬಂಧುಗಳೇ ನಾವೆಲ್ಲ ಒಟ್ಟಿಗೆ ಸೇರಬೇಕು. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಯಾವುದು ನಮಗೆ ಪಕ್ಷ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಗ್ರಾಮ ಉದ್ಧಾರ ಆಗಬೇಕು, ಸ್ವಚ್ಛ ಗ್ರಾಮ ಆಗಬೇಕು, ನಮ್ಮ ಆದರ್ಶ ಗ್ರಾಮ ಆಗಬೇಕು. ಇದು ನಮ್ಮ ಒಂದು ಪರಿಕಲ್ಪನೆ ಇರಬೇಕು. ಇದಕ್ಕಾಗಿ ಎಲ್ಲರ ಹತ್ರ PDO, ಎಸ್ಪೆಷಲಿ PDO ಮತ್ತು ಈಗ ಈ ಪಂಚಾಯತಿದ್ದು ಎಲ್ಲ ಸದಸ್ಯರ ಹತ್ರ ಕೇಳೋದು, ನೀವೆಲ್ಲ ಒಟ್ಟಿಗೆ ಸೇರಬೇಕು. ನಾವು ಸೇರ್ತೇವೆ, ಎಲ್ಲರೂ ಸೇರ್ತೇವೆ. ನಮ್ಮ ಈ ಕರಿಯಂಗಾಳ ಗ್ರಾಮವನ್ನು ಸ್ವಚ್ಛ ಗ್ರಾಮ ಮಾಡಬೇಕು. ಈ ದೃಷ್ಟಿಯಿಂದ ನಾವು ಸುಮಾರು ಆಶ್ರಮದ ಕಡೆಯಿಂದ ಸುಮಾರು ಕೆಲಸ ಮಾಡಿದ್ದೇವೆ. ಸಂಜೀವಿನಿ ವಾಣಿಜ್ಯ ಸಂಕೀರ್ಣ, ವಿಶೇಷ ಚೇತನರ ಗ್ರಂಥಾಲಯ, ಗ್ರಾಮ ಆಡಳಿತ ಅಧಿಕಾರಿ ಕಚೇರಿ ಒಳ್ಳೆಯ ರೀತಿಯಲ್ಲಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಿಮ್ಮ ಹತ್ತಿರ ತುಂಬ ಮಾತನಾಡಿಕೆ ಇಲ್ಲ. ಕನ್ನಡ ಮಾತನಾಡುವುದೆಲ್ಲ, ಮಲಯಾಳದಲ್ಲಿ ಭಾಷಣ ಮಾಡುವುದು ಅದು ಒಂದೆರಡು ಮಾತು. ನಮ್ಮ ಸ್ವಾಮೀಜಿಯವರು ಹೇಳಿದ ಮಾತುಗಳು ಅದೇ ಆಗಿದೆ ಇವತ್ತಿನ ನಮ್ಮ ಒಳ್ಳೆಯ ಸಂದೇಶ. ಒಂದೆರಡು ಒಳ್ಳೆಯ ಸಂದೇಶ ನಮ್ಮ ಮುಂದೆ ಅವರಿಟ್ಟದ್ದು ನಮಗೆ ಬಹಳ ಖುಷಿಯಾಯಿತು. ಅವರ ಭಾಷಣದ ಸಂದರ್ಭದಲ್ಲಿ ಅವರನ್ನೇ ನಾನು ನೋಡುತ್ತಾ ಇದ್ದೆ.
ಪ್ರವಾದಿಯವರು ಹೇಳಿಕೊಟ್ಟಂತಹ ವಿಷಯ. ಅದೇ ರೀತಿ ಹಿಂದೂ ಗುರುಗಳು, ಧರ್ಮದವರು, ಕ್ರಿಸ್ತು ಧರ್ಮದವರು ಹೇಳಿಕೊಂಡಂತಹ ವಿಷಯ, ಶುಚಿತ್ವದ ವಿಷಯ, ಕ್ಲೀನ್ ಮಾಡುವಂತಹ ವಿಷಯ. ಪ್ರವಾದಿಯವರು ಆ ವಿಷಯದಲ್ಲಿ ತುಂಬ ಹೇಳಿದ್ದಾರೆ. ನಾವು ಹೋಗುವ ದಾರಿಯಲ್ಲಿ, ನಮ್ಮ ವಾಹನಗಳು ಹೋಗುವ ದಾರಿಯಲ್ಲಿ, ನಾವು ಹೋಗುವ ದಾರಿಯಲ್ಲಿ ಯಾವುದಾದರೂ ಕಸ ಯಾವುದಾದರೂ ಇಟ್ಟುಕೊಳ್ಳಬಾರದು. ಅದನ್ನು ತೆಗೆಯುವವರು ವಿಶ್ವಾಸ ಎಂಬುದು ಅದು ಎಷ್ಟೊಂದು ಹೇಳಲಿಕ್ಕೆ ಸಾಧ್ಯವಲ್ಲ. ಅದರ ಅರ್ಥವಾಗಿದೆ ಕ್ಲೀನ್ ಮಾಡುವುದು. ಈ ಕಸ ಇಟ್ಟುವುದನ್ನು ಅದು ಕ್ಲೀನ್ ಮಾಡುವವರು, ತೆಗೆಯುವುದರು ಎಂದು ಪ್ರವಾದಿಯವರು ಹೇಳಿಕೊಂಡಂತಹ ಒಂದು ಒಳ್ಳೆಯ ವಿಷಯ ಅವರು ಹೇಳಿದ್ದದ್ದು ಒಳ್ಳೆಯದಾಗಿದೆ, ಒಳ್ಳೆಯ ಸಂತೋಷವಾಗಿದೆ. ಮತ್ತೊಂದು ವಿಷಯ ಅವರು ಹೇಳಿದ್ದದ್ದು ಗಾಂಚದ ವಿಷಯ. ಎಲ್ಲವರು ಹೇಳುವಂತಹ ವಿಷಯ ಆಗಿದೆ. ಎಲ್ಲವರು ಒಟ್ಟಿಗೆ ಸೇರಿ ಹೋರಾಟ ಮಾಡುವಂತಹ ವಿಷಯವಾಗಿದೆ. ಎಲ್ಲರೂ ನಾವು ಈ ವಿಷಯದಲ್ಲಿ ಒಟ್ಟಿಗೆ ಸೇರಿ ಕೈ ಜೋಡಿಸಿ ಮುಂದೆ ಹೋಗುವ, ಅದರೊಂದಿಗೆ ಈ ಒಂದು ಕಟ್ಟಡ ಉದ್ಘಾಟದ ಒಂದಿಗೆ ನಾವಿಲ್ಲಿ ಮುಸ್ಲಿಮರು ಇದ್ದಾರೆ, ಹೈಂದವ ಸಹೋದರರು ಸಹೋದರಿಯರು ಇದ್ದಾರೆ. ಇದು ಒಂದು ಒಳ್ಳ ಮೆಸೇಜ್ ಆಗಿದೆ. ನಾವು ಯಾವ ಸಂದರ್ಭದಲ್ಲೂ ಮುಸ್ಲಿಮರಿಗೆ ಒಂದು ಆದರ್ಶ ಇದೆ, ಕ್ರಿಸ್ತನಿಗೆ ಒಂದು ಆದರ್ಶ ಇದೆ, ಹಿಂದೂ ಸಹೋದರರಿಗೆ ಹಿಂದೂಗಳಿಗೆ ಒಂದು ಆದರ್ಶ ಇದೆ. ಆ ಆದರ್ಶ ಉಳಿಸಿಕೊಂಡೆ ನಾವು ಮನುಷ್ಯರು ಅಂತ ರೀತಿಯಲ್ಲಿ ನಮಗೆ ಒಟ್ಟಿಗೆ ಮುಂದೆ ಹೋಗುವ ಮತ್ತು ಕಡೆಗಳ ಎರಡು ಸೇರಿ ಪಂಚಾಯತ್ ಆಗಿತ್ತು. ನಾನು 1980 ಸಂದರ್ಭ ನನಗೆ ಭಗವಂತ 6 ಸಾರಿ ML ಆಗ್ತಕ್ಕಂಥ ಅವಕಾಶ ನನಗೆ ಭಗವಂತ ಕೊಟ್ಟಿದ್ದೇನೆ. ಆದರೆ ನಿಮ್ಮ ಕ್ಷೇತ್ರಕ್ಕೆ ನಾನು ಸೇರ್ಪಡೆ ಆದಂತಹ 2 ಸಾರಿ ಶಾಸಕನಾಗ್ತಕ್ಕಂಥ ಅವಕಾಶ ಬಂತು. 1 ಸಲ ಮಂತ್ರಿ ಆಗ್ತಕ್ಕಂಥ ಅವಕಾಶ ಬಂತು. ಅವರ ಸರ್ಕಾರ ಬಂತು. ನನಗೆ ಒಂದು ಸಂತೋಷ ಇದೆ. ಇಲ್ಲಿ ಬಹಳ ಪ್ರಮುಖವಾದಂಥ ಕಾರ್ಯಕ್ರಮಗಳು ಬಹುಶಃ ನಮ್ಮ ಕಾಲದಲ್ಲಿ ಆಗಿದೆ ಅನ್ನುವಂಥದ್ದು ಕೂಡ ನನಗೆ ಒಂದು ವಿಚಾರ ಇದೆ. ಈ ಪಂಚಾಯತ್ನ ಕಟ್ಟಡದ ಬಗ್ಗೆ ನಾವು ಈಗ ನಮ್ಮ ಚಂದ್ರಸ್ ಅವರು ಮಾತಾಡಬೇಕು. ಒಂದು ಪಂಚಾಯತ್ನ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾದ ಅಗತ್ಯ ಇದೆ. ಅದನ್ನು ತಾವು ಮಾಡಿ. ಚಂದ್ರಶೇಖರ್ ಭಂಡಾರಿ ಅವರು ಅಧ್ಯಕ್ಷರಾಗಿದ್ದರು ಅಂಜೆ ಮತ್ತು ಕರೆಕಲ ಗ್ರಾಮ ಪಂಚಾಯತ್ ಅಂತೇಳಿ. ಇಲ್ಲಿ ಕಾರ್ಯಕ್ರಮ ನಾನು ಭಾಗವಹಿಸ್ತೇನೆ. ನಾನು ಶಾಸಕನಾಗಿದ್ದೆ. ದೊಡ್ಡ ಕಾರ್ಯಕ್ರಮ ಬಹುಶಃ ಈ ಪಂಚಾಯತ್ನ ಕಟ್ಟಡ ಇನ್ನೊಂದು ಮತ್ತೊಂದು ಬಹುಶಃ ಇದು ಮುಖ್ಯವಾದಂಥ ನನ್ನ 2ನೇ ಕಾರ್ಯಕ್ರಮ ನನಗೆ ಅನಿಸ್ತದೆ. ಬಹುಶಃ ಆ ಕಾಲದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಇಲ್ಲಿ ಆಗಿತ್ತು ಅನ್ನೋದನ್ನು ನಾನು ನೆನಪು ಮಾಡುವಂಥದ್ದು. ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ ಅದಕ್ಕೆ ಶಕ್ತಿ ಇರಲಿಲ್ಲ. ಗ್ರಾಮ ಪಂಚಾಯತ್ ರಾಜೀವ್ ಗಾಂಧಿ ಅವರು ಮಾತು ಹೇಳ್ತಿದ್ದರು, ದೇಶದಿಂದ ಹೊರಟ ದುಡ್ಡು ಪಂಚಾಯತ್ಗೆ ಮುಟ್ಟುವಾಗ 100 ರೂಪಾಯಿ ಮಂಜೂರಾತಿ ಆದರೆ 10 ರೂಪಾಯಿ ಮುಟ್ಟುತ್ತದೆ. ಅದಕ್ಕೆ ಪಂಚಾಯತ್ ವಿಕೇಂದ್ರೀಕರಣ ಮಾಡಬೇಕು, ಆಡಳಿತ ವಿಕೇಂದ್ರೀಕರಣ ಮಾಡಬೇಕು. ನೇರವಾಗಿ ಪಂಚಾಯತಿನ ಅಧಿಕಾರ ಹಳ್ಳಿ ಮಟ್ಟದಿಂದ ಹೋಗಬೇಕು ಅಂತ ಗ್ರಾಮ ರಾಜ್ಯವನ್ನು ಮಾಡ್ತಕ್ಕಂಥ ಗ್ರಾಮ ರಾಜ್ಯ ರಾಮರಾಜ್ಯ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಗ್ರಾಮ ಮಟ್ಟದಲ್ಲಿ ಅಧಿಕಾರವನ್ನು ಗ್ರಾಮೀಣ ಜನತೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ 73-74 ತಿದ್ದುಪಡಿಯನ್ನು ತರಬೇಕು ಅಂತೇಳಿ ಅಂದಿನ ಪ್ರಧಾನಿಯವರು ಪ್ರಯತ್ನ ಮಾಡಿದಾಗ ಅದು ಬಹುಮತದ ಕೊರತೆಯಿಂದ ಅದು ಬಿದ್ದೋಯ್ತು. ಆ ನಂತರ ಬಂದ ನರಸಿಂಹರಾಯ ಸರ್ಕಾರ 73-74 ತಿದ್ದುಪಡಿಯನ್ನು ತಂದ ನಂತರ ಇವತ್ತು ಅಭಿವೃದ್ಧಿ ಒಂದು ದಿಸೆಯಿಂದ ಗ್ರಾಮಕ್ಕೆ ಒಂದು ಶಕ್ತಿ ಸಿಕ್ಕಿದೆ. ಯಾಕೆಂದರೆ ದುಡ್ಡು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ದುಡ್ಡು ಪಂಚಾಯತ್ಗೆ ಬರಲಿಕ್ಕೆ ಶುರುವಾಯಿತು. ಜಿಲ್ಲಾ ಪಂಚಾಯತ್ ನನಗೆ ಒಂದು ಉದಾಹರಣೆಯನ್ನು ನಾನು ಹೇಳ್ತೇನೆ. ನಾನು ಶಾಸಕನಾಗಿದ್ದೆ, ಉಸ್ತುವಾರಿ ಮಂತ್ರಿ ಆಗಿದ್ದೆ. ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಜಿಲ್ಲೆಗೆ 80-90 ಕೋಟಿ ರೂಪಾಯಿ ಒಂದು ಜಿಲ್ಲೆಗೆ ಬಂತು. ಅದು ವಿಕೇಂದ್ರೀಕರಣ ಆದಂಥ ಕಾರಣಕ್ಕಾಗಿ
ಈ ರೀತಿ ಕನ್ಯಾಕುಮಾರಿ ಹಿಮಾಲಯದವರೆಗೆ ಎಲ್ಲ ಪಂಚಾಯತ್ಗೆ ಈ ರೀತಿ ದುಡ್ಡು ಬಂತು. ಆದ್ದರಿಂದ ಅಭಿವೃದ್ಧಿ ಸರಾಗವಾಗಿ ಆಗಲಿಕ್ಕೆ ಗ್ರಾಮೀಣ ಭಾಗದಲ್ಲಿ ಮೊದಲ ಗ್ರಾಮೀಣ ಭಾಗ, ನನ್ನ ತಂದೆ ಕೂಡ 30 ವರ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಪೆರ್ನೆ ಗ್ರಾಮದಲ್ಲಿ. ಆದರೆ ಅಧಿಕಾರ ಎಷ್ಟಿತ್ತು ಅಂತ ಹೇಳೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಅದರಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಕೂಡ ದೊಡ್ಡ ಹಣ ಬರ್ತದೆ ಅಂತಲ್ಲ, ಆದರೆ ಗ್ರಾಮ ಪಂಚಾಯತಿನ ವ್ಯಾಪ್ತಿಯಲ್ಲಿ ನಿಮಗೆ ಇಚ್ಛಾಶಕ್ತಿ ಇದೆ, ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಇವತ್ತು ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರದ ಸರ್ಕಾರ ತಂದಿರ್ತಕ್ಕಂಥದ್ದು. ಬಹುಶಃ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಈ ಒಂದು NREG ಪ್ರೋಗ್ರಾಮ್ ಶುರುವಾಯಿತು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಬಹುಶಃ ಗ್ರಾಮ ಪಂಚಾಯತ್ ಶಕ್ತಿ ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ದೊಡ್ಡ ಶಕ್ತಿಯಾಯಿತು ಅಂತ ಹೇಳ್ತಕ್ಕಂಥ ಮಾತು. ಆ ಒಂದು ಕಾರಣಕ್ಕಾಗಿ ಸುಮಾರು ಕೆಲಸಗಳಾಗಿವೆ. ಹೌದು, ನಾವು ಇದ್ದಾಗಲೂ ಕೂಡ ಇವತ್ತು ಬಡಕಬೈಲಿಂದ ಪುಂಚಮೆ ಹೋಗ್ತಕ್ಕಂಥ ರಸ್ತೆ ಇರ್ಬೋದು, ಸಾಲೂರಿಂದ ಬಡಕಬೈಲಿಗೆ ಹೋಗ್ತಕ್ಕಂಥ ಬಡಕಬೈಲಿಂದ ಅಮಜೈಗೆ ಹೋಗ್ತಕ್ಕಂಥ ರಸ್ತೆ ಇರ್ಬೋದು, ಅಥವಾ ಹೊಲಲಿಗೆ ಬರ್ತಕ್ಕ 2ನೇ ರಸ್ತೆ. ಅದಕ್ಕೆ ಮತ್ತೆ ಶಾಸಕರು ಅದಕ್ಕೆ ದುಡ್ಡನ್ನಿಟ್ಟು ನಾನು 1,75,00,000 ರೂಪಾಯಿ ಪರವಾಗಿ ಇಟ್ಟಿರ್ತಕ್ಕಂಥದ್ದು ಕೂಡ ನಾನು ನೆನಪು ಮಾಡ್ತೀನಿ. ಬಹುಶಃ ದೇವಸ್ಥಾನ ಸುತ್ತಲೂ ಕಾಂಕ್ರೀಟೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕಾಲದಲ್ಲಿ ಆಯಿತು ಅಂತ ಹೇಳಿ ಈ ರಸ್ತೆ ಕೂಡ ಹೊಲಲಿವರೆಗೆ ಮುಟ್ತಕ್ಕಂಥ ರಸ್ತೆ ಕೂಡ ಆ ಕಾಲದಲ್ಲಿ ಆಗಿದೆ ಅನ್ನುವಂಥದ್ದು ನಾನು ಇದು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ದೇವಸ್ಥಾನದ ಸುತ್ತಲೂ ಆಗಿರ್ತಕ್ಕಂಥ ಜೊತೆಯಲ್ಲಿ ಇವತ್ತು ಪಶ್ಚಿಮ ವಾಹಿನಿ ಯೋಜನೆ ಅಂತ ಒಂದು ಯೋಜನೆ ಬಹುಶಃ ಜಿಲ್ಲೆಯಲ್ಲಿ ತರ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ರು. ಆ ಒಂದು ಕಾರಣಕ್ಕಾಗಿ ಈ ನದಿಗೆ 4 ಸೇತುವೆ ಇದು ಡ್ಯಾಮ್ 4 ಒಂದಲ್ಲ, ಅದರಲ್ಲಿ ಒಂದು ಹೊಳೆಯಲ್ಲಿ ಕೂಡ ಆಯಿತು. ನಾನು ಈಗ ಹೇಳ್ತಕ್ಕಂಥದ್ದು ವರ್ತಮಾನ ಸ್ಥಿತಿಯಲ್ಲಿ ಬಹುಶಃ ಆ ರಸ್ತೆ ಮಾಡಿದರೆ ಬಹುಶಃ ಸಂಪರ್ಕ ಆಗ್ತದೆ. ಈ ವೆಂಟ ಡ್ಯಾಮ್ ಆಗಿದೆ, ಡ್ಯಾಮಿಗೆ ಬೇಕಾದಂಥ ಮಾರ್ಗವನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಈ ಸ್ಥಳೀಯವಾಗಿ ಚುನಾಯಿತ ಜನಪ್ರತಿನಿಧಿಗಳು ಮಾಡಬೇಕು. ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಒಟ್ಟು ಸೇರಿಕೊಂಡು ಆ ಕೆಲಸವನ್ನು ಮಾಡಬೇಕು. ಏನಾಗಿದೆ ಅಂತ ಹೇಳ್ತಕ್ಕಂಥ ಬೇಡ, ಏನು ಮಾಡಿದ್ದೀವಿ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಇವತ್ತು ಸ್ವಚ್ಛ ಗ್ರಾಮವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ. ಬಹುಶಃ ಈ ಗ್ರಾಮ ಪಂಚಾಯತ್ ಕೂಡ ನಿರ್ಮಲ ಗ್ರಾಮ ಪುರಸ್ಕಾರ ಪಡೆದಿರ್ತಕ್ಕಂಥ ಪಂಚಾಯತ್. ಇದು ತಮಗೆ ನೆನಪುಳ್ತಾ ಇಲ್ಲ ಅಂತ ನಾವು ನಿರ್ಮಲ ಗ್ರಾಮ ಈಗ ಸ್ವಚ್ಛ ಗ್ರಾಮವಾಗಿ ಪರಿವರ್ತನೆ ಆಗಿದೆ. ನಿರ್ಮಲ ಗ್ರಾಮ ಅನೇಕ ಗ್ರಾಮಗಳು ಒಂದು ಕಾಲದಲ್ಲಿ ನಿರ್ಮಲ ಗ್ರಾಮ ಪುರಸ್ಕಾರ ಪಡೆದಂಥ ಗ್ರಾಮಗಳ ಪೈಕಿ ಅಮುಜೆ ಪಂಚಾಯತ್ ಕೂಡ, ಕೊಲ್ಲಲಿ ಪಂಚಾಯತ್ ಕೂಡ ಒಂದು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಇವತ್ತು ಚಂದ್ರಶೇಖರ್ ಭಂಡಾರಿ ನಿರ್ಮಲ ಗ್ರಾಮಕ್ಕೆ ಸ್ವಲ್ಪ ಸ್ವಚ್ಛ ಗ್ರಾಮಕ್ಕೆ ವ್ಯತ್ಯಾಸ ಇದೆ. ಈ ಪುರಸ್ಕಾರ ಪಡೆದಿರ್ತಕ್ಕಂಥದ್ದು ಬಹುಶಃ ನಿರ್ಮಲ ಗ್ರಾಮ ಪುರಸ್ಕಾರ ಸಿಕ್ಕಿರ್ತಕ್ಕಂಥ ಪಂಚಾಯತ್ ಕೂಡ. ಹೌದು, ಸ್ವಚ್ಛತೆಯನ್ನು ನಾವು ಕಾಪಾಡಬೇಕು ಎಲ್ಲ ರೀತಿಯಲ್ಲಿ ಅನ್ನುವಂಥದ್ದು ಕೂಡ ಸ್ವಾಮೀಜಿಯವರು ಹೇಳ್ತಕ್ಕಂಥ ಮಾತು ಸರಿ. ಬಹುಶಃ ಅಭಿವೃದ್ಧಿ ಕೆಲಸ, ಅದಕ್ಕೆ ರಾಜಕೀಯವನ್ನು ಬಿಟ್ಟು ನಾವು ಅಭಿವೃದ್ಧಿ ಕೆಲಸ ಮಾಡಬೇಕು. ಅಭಿವೃದ್ಧಿ ಪಂಚಾಯತಲ್ಲಿ ನಮಗೆ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿದ್ರೆ ಸಾಕಾಗುವುದಿಲ್ಲ. ನಾವು ಪ್ರಯತ್ನ ಮಾಡಿ ಬಹುಶಃ ನನಗೆ ಇವತ್ತು ಸಂತೋಷ ಆಗಿದೆ. ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಂದ್ರಾಚಾರ್ಯ ಕೂಡ ಈ ಗ್ರಾಮದಲ್ಲಿ ಅಧ್ಯಕ್ಷರಾಗಿ ಒಬ್ಬ ಒಳ್ಳೆಯ ಕೆಲಸ ಮಾಡಿರ್ತಕ್ಕ ಒಬ್ಬ ಪಂಚಾಯತ್ ಅಧ್ಯಕ್ಷರಾಗಿಟ್ಕೊಂಡು ಇವತ್ತು ಕೂಡ ಪಂಚಾಯತ್ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ತನ್ನ ತೊಡಗಿಸ್ಕೊಂಡು ಬಹುಶಃ ವಿವಿಧ ಮೂಲಗಳಿಂದ ಹಣವನ್ನು ತಗೊಂಡು ಬಂದು ಈ ಗ್ರಾಮದ ಬೆಳವಣಿಗೆ ಮಾಡಿ ಆ ಕೆಲಸವನ್ನು ನಾವು ಮಾಡಬೇಕು. ಬಹುಶಃ ನಮ್ಮಲ್ಲಿ ಸುಮಾರು ಪಂಚಾಯತ್ಗಳು ಇದೆ. ಆ ಪಂಚಾಯತ್ಗಳಲ್ಲಿ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಚುನಾಯಿತ ಜನಪ್ರತಿನಿಧಿಗಳು ಅದಕ್ಕೆ ಇಚ್ಛಾಶಕ್ತಿ ಇಟ್ಟು ಕೆಲಸ ಮಾಡಿದ್ರೆ ಒಳ್ಳೆ ಅದ್ಭುತ ಕೆಲಸ ಮಾಡಿರ್ತಕ್ಕಂಥ ಪಂಚಾಯತ್ಗಳಿದೆ. ಎಲ್ಲ ಪಂಚಾಯತ್ ಅದ್ಭುತ ಕೆಲಸ ಮಾಡ್ತಕ್ಕಂಥ ಪಂಚಾಯತ್ ನಾನು ಇಲ್ಲಿ ಹೋಗೋದಿಲ್ಲ. ಅದರಲ್ಲಿ ಕಡೆಗಳು ಕೂಡ ಒಂದು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಪಂಚಾಯತ್ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ನಾವು ಎಲ್ಲರೂ ಒಟ್ಟು ಸೇರಿ ಜಾತಿ ಮತ ಭೇದವನ್ನು ಮರೆತು ನಾವು ಒಂದು ಗ್ರಾಮದ ಏಳಿಗೆ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡತಕ್ಕಂಥ ಅಗತ್ಯ ಇದೆ. ಇವತ್ತು ಬೇರೆ ಬೇರೆ ಮೂಲಗಳಿಂದ ಬಹುಶಃ ರಾಜೀವ್ ಗಾಂಧಿ ಕುಡಿಯುವ ನೀರಿನ ಕಾರ್ಯಕ್ರಮ ಬಂತು. ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬಂತು. ನಿಮ್ಮ ಗ್ರಾಮ ಸೇರಲಿಲ್ಲ, ಬಹುಶಃ ಅದು ಉಳಾಯಿಬಿಟ್ಟು ಸ್ಕೀಮ್ಗೆ ಸೇರಿರ್ತಕ್ಕಂಥ ಆ ಕಾಲದಲ್ಲಿ ಬಹಳ ಹಿಂದೆ ಅದು ಕಾರಣಾಂತರಗಳಿಂದ ಅದು ಕಾರ್ಯಕ್ಕೆ ಬರಲಿಲ್ಲ. ಆದರೆ ಬೇರೆ ಪಂಚಾಯತ್ಗಳೆಲ್ಲ ಈಗ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ನದಿಯಿಂದ ನೀರನ್ನು ಎತ್ತಿ ಶುದ್ಧೀಕರಣ ಮಾಡಿ ವಿವಿಧ ಗ್ರಾಮದ ಮನೆಗಳಿಗೆ ಕುಡಿಯುವ ನೀರಿನ ಯೋಜನೆ ಮಾಡತಕ್ಕಂಥ 5 ಯೋಜನೆ 11-12 ವರ್ಷಗಳ ಹಿಂದೆ
ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕಾಲದಲ್ಲಿ ಆಗಿದೆ ಅಂತ ಹೇಳುವಂತ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಬಹುಶಃ ಅದೊಂದು ಈ ಕಾರ್ಯಕ್ರಮ ಬಹುಶಃ ಆ ನಂತರ ಈ ಕಾರ್ಯಕ್ರಮ ಆಗಬೇಕಾಗಿತ್ತು. ನಿಧಾನ ಆಗಿದೆ, ಈಗ ಕೆಲಸಗಳು ಆಗ್ತಾ ಇದೆ. ಬಹುಶಃ ನೀವು ಕೂಡ ಬಹುಗ್ರಾಮ ಕುಡಿಯಲು ಯೋಜನೆ ಕಾರ್ಯಗತ ಆಗುತ್ತೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಗ್ರಾಮಗಳಿಗೆ ನೇರವಾಗಿ ನಲ್ಲಿಯಿಂದ ನಿಮ್ಮ ಮನೆಗೆ ಶುದ್ಧೀಕರಣಗೊಂಡಿರ್ತಕ್ಕಂಥ ಬೋರ್ವೆಲ್ಗಿಂತಲೂ ಹೆಚ್ಚು ಶುದ್ಧೀಕರಣ, ಅದು ಶುದ್ಧೀಕರಣ ಆಗಿ ಬರ್ತಕ್ಕಂಥ ನೀರು. ಆ ನೀರನ್ನ ಬಹುಶಃ ಗ್ರಾಮ ಸ್ವಚ್ಛ ಆದರೆ ಸಾಕಾಗುವುದಿಲ್ಲ, ಕುಡಿಯುವ ನೀರು ಕೂಡ ಶುದ್ಧ ಆಗುತ್ತೆ. ಆರೋಗ್ಯ ದೃಷ್ಟಿಯಲ್ಲಿ ಶುದ್ಧೀಕರಣಗೊಂಡಿರ್ತಕ್ಕಂಥ ನೀರನ್ನು ನಾವು ಕೊಡಬೇಕು. ನಿಮಗೆ ಪುಣ್ಯವಂತರು ಒಂದು ಲೆಕ್ಕ, ಪುಣ್ಯವಂತರು ಈ ತಾಲೂಕಿನವರು ನೇತ್ರಾವತಿ ನದಿಯ ನೀರನ್ನ ಬಹಳ ಹಿಂದೆ ಕುಡಿಯುವಂತ ನಿಮಗೆ ಇನ್ನೂ ಸಿಕ್ಕಿಲ್ಲ. ಆ ನೇತ್ರಾವತಿ ನದಿ ಕುಡಿಯುವ ನೀರು ನಿಮ್ಮ ಮನೆ ಬಾಗಿಲಿಗೆ ಬಹಳಷ್ಟು ಬೇಗ ಬರಲಿ ಅಂತೇಳಿ ನಾನು ಆಶಯವಾಗ್ತೀನಿ. ನಾವು ಒಂದು ಕಾಲದಲ್ಲಿ ಅದು ಉಲಯಬೆಟ್ಟು ಸ್ಕೀಮನ್ನ ನಾವು ಮಾಡಿದ್ದು 2-3 ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸಕ್ಕಾದ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅದು ಆದಷ್ಟು ಬೇಗ ಆಗಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಹುಶಃ ಮಾಜಿ ಸಚಿವನಾಗಿ, ಮಂತ್ರಿ, ಶಾಸಕನಾಗಿ ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ನನ್ನನ್ನು ಕರೆಸಿದ್ದೀರಿ. ಮೊನ್ನೆ ಧರ್ಮಸ್ಥಳ ಹೆಗ್ಡೆಯವರನ್ನು ಕರೆಸಿ ಅವರ ಒಂದು ಸಹಾಯವನ್ನು ಪಡೆದು ಬಹುಶಃ ಒಂದು ಕೆರೆಯ ಅಭಿವೃದ್ಧಿ ಮಾಡ್ತಕ್ಕಂಥ ಕೂಡ ನಾವೆಲ್ಲ ಮಾಡಿದ್ದೀವಿ. ಬಹುಶಃ ಆ ಕೆರೆಯ ಅಭಿವೃದ್ಧಿಗೆ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಕೂಡಿಸ್ತಕ್ಕಂಥ ಕೆಲಸ ಕೂಡ ಹಿಂದೆ ಕೂಡ ಆಗಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ದೊಡ್ಡ ವಿಷಯ, ಗ್ರಾಮ ಪಂಚಾಯತ್ ಸಣ್ಣ ಗ್ರಾಮ ಪಂಚಾಯತ್ ಆಗಬೇಕು ಅಂತ ಹೇಳುವಂಥ ಒಂದು ಕಲ್ಪನೆ ಅಡಿಯಲ್ಲಿ ಹೊಸ ಗ್ರಾಮ ಪಂಚಾಯತ್ ಆಗ್ತಕ್ಕಂಥದ್ದಾಗಿದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೊಸ ಪಂಚಾಯತ್ ಅತ್ಯಂತ ಹೊಸ ಪಂಚಾಯತ್ ಆದಂಥ ಒಂದು ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಇಲ್ಲೇ ಇದೆಯಲ್ಲ ನಾವಲ್ಲಿ ಇಡೀ ನೀವೇನಾದ್ರೂ ಮಾಹಿತಿ ಅಂತ ತಗೊಳ್ಳಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಹೊಸ ಪಂಚಾಯತ್ ಆದಂತ ಒಂದು ಕ್ಷೇತ್ರ ಇದ್ರೆ ಅದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ತಕ್ಕಂಥ ಹೆಗ್ಗಳಿಕೆಯ ಮಾತನ್ನ ನಾನು ಈ ಎಲ್ಲ ಹೆಚ್ಚು ಅದು ಇದು ಕೂಡ ಸೇರಿ ನನ್ನ ಕಲ್ಲಿಗೆ ಮತ್ತು ತುಂಬೆ ಒಂದೇ ಪಂಚಾಯತ್, ಅದು 2 ಆಯ್ತು. ನಿಮ್ಮದೇ ಒಂದೇ ಪಂಚಾಯತ್ ಇತ್ತು, 2 ಆಯ್ತು. ಬಹುಶಃ ಅದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅದಕ್ಕೆ ಹೆಚ್ಚು ಮಹತ್ವ ಇದೆ ಅಂತ ಹೇಳ್ತಕ್ಕಂಥ ಮಾತು ನಾನು ಈ ಸಂದ ಹೇಳ್ತಾ ಅತ್ಯಂತ ಹೆಚ್ಚು ಹೊಸ ಪಂಚಾಯತ್ ಆಗಿರ್ತಕ್ಕಂಥ ತಾಲೂಕು ಕೂಡ ವೇದಿಕೆಯ ಮುಂಭಾಗದಲ್ಲಿ ಎಲ್ಲರೂ ಜೋರಾದ ಕೈ ಚಪ್ಪಾಳೆ ಇವರಿಗೆ ಕೇಳಬೇಕು. ಇವರಿಗೆ ಶುಭ ಹಾರೈಸಬೇಕು. ಯಾವುದೇ ಸಮಸ್ಯೆ ಇದ್ದರೂ ಕೆಲಸ ಮಾಡತಕ್ಕಂಥ ಸ್ವಚ್ಛತಾ ಸಿಬ್ಬಂದಿ ವರ್ಗದವರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಲೆಕ್ಕ ಸಹಾಯಕರು ಹಾಗೂ ಸಿಬ್ಬಂದಿ ವರ್ಗ ಕರಿಯಂಗಳ ಗ್ರಾಮ ಪಂಚಾಯತ್ ತುಂಬಾ ಸೌಮ್ಯ ಸ್ವಭಾವದ ವ್ಯಕ್ತಿ. ಮಂಡಲ ಪಂಚಾಯತ್ ಆರಂಭವಾಗಿ ಸೇವೆಯನ್ನು ಮಾಡಿದವರು ಪ್ರಥಮ ಪ್ರಜೆ ಶ್ರೀಮತಿ ರಾಧಾಕೃಷ್ಣರೇ, ಹಾಗೆ ನಮ್ಮ ತಾಲೂಕು ಪಂಚಾಯತ್ನ ನಿರ್ವಹಣಾಧಿಕಾರಿಯಾದಂತಹ ಶ್ರೀಯುತ ಸಚಿನ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪಂಚಾಯತ್ ಸದಸ್ಯರುಗಳೇ, ಅದೇ ರೀತಿ ಊರ ಮಹನೀಯರೇ. ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಸರ್ಕಾರಕ್ಕೂ ನಮ್ಮ ಜನರಿಗೊಂದು ಕೊಂಡಿ. ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವುದಾದ್ರೂ ಆ ಸರ್ಕಾರದ ಹಣ ಸರಿಯಾಗಿ ಸದುಪಯೋಗ ಆಗಬೇಕು ಅಂತಂದರೆ ಆ ಗ್ರಾಮ ಪಂಚಾಯತ್ನ ಆಡಳಿತ ಸರಿಯಾಗಿರಬೇಕು. ಆ ಗ್ರಾಮ ಪಂಚಾಯತ್ನಲ್ಲಿ ಸದಸ್ಯರು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಆದರೆ ಬಂದಂತಹ ಅನುದಾನವನ್ನು ಸರಿಯಾಗಿ ಸದುಪಯೋಗ ಮಾಡುವಂತಹ ಜವಾಬ್ದಾರಿ ಪಂಚಾಯತ್ನವರಿಗಿರುವುದು. ಆ ಪಂಚಾಯತಿಗೆ ಬಂದಂತಹ ಬೇರೆ ಬೇರೆ ಅನುದಾನ ಇರ್ತದೆ. ಆ ಅನುದಾನವನ್ನು ಕೇಂದ್ರ ಸರ್ಕಾರನಾಗಲಿ ರಾಜ್ಯ ಸರ್ಕಾರನಾಗಲಿ ನಾವು ನೇರವಾಗಿ ಜನರಿಗೆ ಸದುಪಯೋಗ ಮಾಡುವಂತಹ ಜವಾಬ್ದಾರಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇರ್ತದೆ. ನಮ್ಮ ಕರಿಯಂಗಳ ಗ್ರಾಮ ಪಂಚಾಯತ್ನಲ್ಲಿ ನಾನು ಸಾಧಾರಣ 93ನೇ ಇಸವಿಯಿಂದ ಪಂಚಾಯತ್ ಮೆಂಬರ್ ಆಗಿದ್ದೆ. 93-95ರಲ್ಲಿ ಬಂದೆ ನಾನು ತಾಲೂಕು ಪಂಚಾಯತ್. ಆದರೆ ಆ ಸಮಯದಲ್ಲಿ ಕರಿಯಂಗಳ ಮತ್ತು ಅಮುಂಜೆ ಒಟ್ಟಿಗಾಗಿತ್ತು. ಈಗ 2 ಅವಧಿಯಲ್ಲಿ ಕರಿಯಂಗಳ ಪಂಚಾಯತ್ ಬೇರೆ ಆಗಿದೆ, ಅಮುಂಜೆ ಬೇರೆ ಆಗಿದೆ. ಆ ಕರಿಯಂಗಳ ಪಂಚಾಯತ್ಗೆ ಆಗ ಬಹಳ ಅನುದಾನವೂ ಇರಲಿಲ್ಲ ಹೆಚ್ಚಿಗೆ. ಆ ಸಮಯದಲ್ಲಿ
ಅದೇ ರೀತಿ ನಮ್ಮಲ್ಲಿ ಈ ಟ್ಯಾಕ್ಸಿ ಸಹ ಭಾರಿ ಕಡಿಮೆ ಇದ್ದಾಗ ಭಾರಿ ಕಡಿಮೆ ಇತ್ತು. ನಮಗೆಲ್ಲ ಪಂಚಾಯತ್ ಸದಸ್ಯರಿಗೆ 20 ರೂಪಾಯಿ ಸಿಟ್ಟಿಂಗ್ ಫೀಸ್, ಒಂದು ತಿಂಗಳಿಗೆ 20 ರೂಪಾಯಿ. ಇದು ಏನು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಪಂಚಾಯತ್ ಸದಸ್ಯರಾಗಲಿ ಅಥವಾ ಪಂಚಾಯತ್ ಅಧ್ಯಕ್ಷರಾಗಲಿ ಯಾವುದೇ ಒಂದು ಜನಪ್ರತಿನಿಧಿ ಆಗುವುದು ನಮಗೆ ಉದ್ಯೋಗ ಅಲ್ಲ. ನಮಗೆ ಕೆಲವರ ಮನಸ್ಸಲ್ಲಿ ಇರ್ತದೆ, ಆಯಾ ಪಂಚಾಯತ್ ಮೆಂಬರ್ ಆಗಿ ಯಾಕೆ ನಾವು ತೊಂದರೆ ಇರ್ತದೆ ಅಂತ. ಖಂಡಿತವಾಗಿಯೂ ಸರಿಯಾಗಿ ಪಂಚಾಯತ್ನಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡೋದು ಅಂತಾದರೆ ನಮಗೆ ನಮ್ಮ ಕಿಸೆಯಿಂದ ಆದಷ್ಟು ಹೋಗ್ತದೆ. ನಮಗೆ ಎಷ್ಟು ಹೋಗ್ತದೆ ನಮ್ಗೆ ಗೊತ್ತಿರೋದಿಲ್ಲ. ಯಾಕಂತ ಹೇಳಿದ್ರೆ ಜನರಿಗೆ ಅದು ಗೊತ್ತಿರೋದಿಲ್ಲ. ಜನರಿಗೆ ಅಂತ ಹೇಳಿದ್ರೆ ಅವರು ಪಂಚಾಯತ್ ಮೆಂಬರ್, ಖಂಡಿತವಾಗಿ ಜನರ ತಪ್ಪಲ್ಲ. ಯಾಕಂದ್ರೆ ನಾವು ಅಷ್ಟು ಜವಾಬ್ದಾರಿ ವಹಿಸ್ಕೊಂಡ ನಂತರ ನಾವು ಓಟಿಗೆ ಇರಬೇಕು. ಆ ಓಟಿಗೆ ನಿಂತಾಗ ನಾವು ಅದನ್ನು ನಿರ್ವಹಣೆ ಮಾಡಬೇಕು. ಆ ನಿರ್ವಹಣೆ ಮಾಡಿದ್ರೆ ನಾವು ಓಟಿಗೆ ನಿಲ್ಲುವ ಪ್ರಯೋಜನ ಇಲ್ಲ ಅದು. ಹಾಗಾಗಿ ಆ ಪಂಚಾಯತ್ ಅಂತ ಹೇಳಿದ್ರೆ ಜನರಿಗೆ ನಮಗೆ ಯಾವುದೇ ಒಂದು ಸಮಸ್ಯೆ ಬರಲಿ, ಉದಾಹರಣೆ ಈಗ ಮಳೆಗಾಲದಲ್ಲಿ ಕೆಲವು ಕಡೆ ಮಳೆ ಗಾಳಿಯಿಂದಾಗಿ ಮರ ಬೀಳ್ತದೆ, ಹಾಗೆ ಕಂಬಗಳು ಬೀಳ್ತದೆ, ಅದೇ ರೀತಿ ನೀರಿನ ಪ್ರವಾಹ ಆಗ್ತದೆ. ಈ ಸಂದರ್ಭದಲ್ಲಿ ನಾವು ಸರ್ಕಾರದಲ್ಲಿ ನೇರವಾಗಿ ಕೇಳಿದ್ರೆ ನಾವು ಕೇಳೋದು ನಮ್ಮ ಪಂಚಾಯತ್ ಪ್ರತಿನಿಧಿಗಳಲ್ಲಿ. ಆ ಪಂಚಾಯತ್ ಪ್ರತಿನಿಧಿಗಳು ಅವರಲ್ಲಿ ನಿಜವಾಗಿ ಅವರ ಸಮಸ್ಯೆ ತುಂಬ ಇರ್ತದೆ, ಅದನ್ನು ನಮಗೆ ತೋರಿಸಲಿಕ್ಕಾಗಲ್ಲ ಖಂಡಿತವಾಗಿಯೂ. ಅದು ಯಾಕೆಂತ ಹೇಳಿದ್ರೆ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಗೆ ಒಂದೊಂದು ವಾರ್ಡಿನಿಂದ ಇಷ್ಟು ಜನ ಓಟ್ ಹಾಕಿದ್ದಾರೆ. ನಮ್ಮನ್ನು ಆ ಓಟ್ ಹಾಕಿ ನೀವು ನಮಗೆ ಬೇಕು ಅಂತ ಒಂದು ದೃಷ್ಟಿಯಲ್ಲಿ ನಮಗೆ ಓಟ್ ಹಾಕಿದ್ದಾರೆ, ನಾವು ನಿರ್ವಹಣೆ ಮಾಡಬೇಕು. ಈ ದೃಷ್ಟಿಯಲ್ಲಿ ಇವತ್ತು ನಮ್ಮ ಕರಿಯಂಗಳ ಗ್ರಾಮ ಪಂಚಾಯತ್ನಲ್ಲಿ ಈಗ ಹೇಳಿದಾಗೆ ಮೊದಲು ಈ ಪಂಚಾಯತ್ 2 ಇತ್ತು, ಈಗ ಒಂದು ವಿಶೇಷ ಇಲ್ಲಿ ಒಂದು ಕಟ್ಟಡ ಆಗಿ ನಮ್ಮ ಹಿಂದಿನ ಅವಧಿಯಲ್ಲಿ ಆಗಿದೆ. ಈಗ ಅದನ್ನು ಒಂದು ಬೇರೆ ಬೇರೆ ನಮ್ಮ ಪಂಚಾಯತಿಗೆ ಬರುವಂಥ ಯಾವುದೆಲ್ಲ ಸವಲತ್ತು ಸಿಗ್ತದೆ ಅದನ್ನು ಒಂದೇ ಸೂರಿನಡಿಯಲ್ಲಿ ಸಿಗಬೇಕು ಅಂತ ಒಂದು ಈಗ ಈ ಪಂಚಾಯತ್ನ ಆಡಳಿತ ಮಂಡಳಿಯವರ ಒಂದು ಇಚ್ಛಾಶಕ್ತಿಯಿಂದಾಗಿ ಇವತ್ತು ಮಾಡಿದ್ದಾರೆ. ನಿಜವಾಗಿಯೂ ಒಂದು ಒಳ್ಳೆಯ ಕೆಲಸ. ಪಂಚಾಯತ್ನಲ್ಲಿ ನಾನು ಇನ್ನೊಮ್ಮೆ ಹೇಳ್ತೇನೆ, ಇದರಲ್ಲಿ ಬಿಜೆಪಿ ಉಂಟು, ಕಾಂಗ್ರೆಸ್ ಉಂಟು. ನಮಗೆ ಬಿಜೆಪಿ ಕಾಂಗ್ರೆಸ್ ಯಾವುದಿದ್ರು ಚುನಾವಣೆ ತನಕ ಮಾತ್ರ. ಆಮೇಲೆ ನಮ್ಮಲ್ಲಿ ಏನು ಸಮಸ್ಯೆ ಇರ್ತದೆ, ನಮ್ಮ ಗ್ರಾಮಕ್ಕೆ ಯಾವ ಸಮಸ್ಯೆ ಆಗ್ತದೆ, ಆ ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆ, ಆ ಸಮಸ್ಯೆಯನ್ನು ಬಗೆಹರಿಸುವಾಗ ಖಂಡಿತವಾಗಿಯೂ ಒಂದು ಸಮಸ್ಯೆ ಬರುವಾಗ ಒಂದು ಬದಿಯಲ್ಲಿ ನಾವು ನಿಷ್ಠುರಾಗ್ತೇವೆ. ಆಗ ಆ ಜನರು ತುಂಬ ಹುಷಾರಾಗ್ತಾರೆ, ನಮ್ಮೆಲ್ಲ ಜಾಸ್ತಿ ಹುಷಾರಾಗ್ತಾರೆ. ಅವರು ಇನ್ನೊಂದು ಬದಿಗೆ ಹೋಗ್ತಾರೆ. ಆ ಇನ್ನೊಂದು ಬದಿಯವರು ಸಹ ಗಟ್ಟಿಯಾಗಿದ್ರೆ ಆಗ ಏನು ಮಾಡಲಿಕ್ಕಾಗ್ತದೆ, ಸಮಸ್ಯೆ ಪರಿಹಾರ ಆಗ್ತದೆ. ಇದು ಜನರಿಗೆ ಅದಲ್ಲ. ಜನರಿಗೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಭಿನ್ನಮತವನ್ನು ತೋರಿಸಿ ಅವರ ಮೇಲೆ ಬೇಯಿಸುವುದು ಅಂಥವ್ರು ಎಲ್ಲರೂ ಅಂತ ನಾನು ಹೇಳೋದಲ್ಲ, ಅಂಥವ್ರು ಇದ್ದಾರೆ. ನಮಗೆ ಇದು ಅನುಭವದ ಮಾತು. ಹಾಗೆ ಪಂಚಾಯತ್ನಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಪಂಚಾಯತ್ ಒಂದು ನಾನಿದು ಪಂಚಾಯತ್ನ ಸದಸ್ಯನಾಗಿದ್ದು ಸಿಕ್ಕಿದ್ರು ನನಗೆ ಅನುಭವ. ಪಂಚಾಯತ್ ಸದಸ್ಯರಿಗೆ ಸಿಕ್ಕಿದಷ್ಟು ಬೈಗುಳ ಬೇರೆ ಯಾರಿಗೂ ಸಿಗುವುದಿಲ್ಲ, ಬೇರೆ ಯಾರು ನಮಗೆ ಹತ್ರವಾಗಿ ಸಿಗುವುದಿಲ್ಲ. ಒಂದು ಸಣ್ಣ ಸಮಸ್ಯೆ ಪಂಚಾಯತ್ನಲ್ಲಿ ಬರ್ತದೆ. ಅದರಲ್ಲೂ ನಮಗೆ ಸಾಮಾನ್ಯ ಜನರಿಗೆ ಮುಖ್ಯವಾಗಿ ರಸ್ತೆ, ಎರಡನೇದಾಗಿ ಕರೆಂಟ್, ಮೂರನೇದಾಗಿ ನೀರು. ಈ 3 ವಿಷಯದಲ್ಲಿ ನಾವು ಇವತ್ತಿಗೆ ನಾನು ಸಹ ಪಂಚಾಯತ್ ಮೆಂಬರ್ ಆಗಿದ್ದೆ. ನಾನು ಇವತ್ತಿಗೂ ಒಂದು 2-3 ದಿನ ಈಗ ಸಹ ನಮಗೆ ಮಾತುಕತೆ ಇಲ್ಲಾಂದ್ರೆ ಯಾವ ವಿಷಯ ಅಂತ ಹೇಳಿದ್ರೆ ನನ್ನ ಮನೆಗೆ ಅಲ್ಲ, ಊರಿನ ಸಮಸ್ಯೆಗೆ, ಊರಿನ ರಸ್ತೆಗೆ, ಊರಿನ ಕರೆಂಟಿಗಾಗಿ ನಾನು ಈಗಲೂ ನಮ್ಮ ಹತ್ರ ಕೆಲವರು ಅಸಮಾಧಾನಗಳಿದ್ದಾರೆ. ಅದು ನನಗೆ ಅದರ ಲಾಭ ಅಲ್ಲ, ಲಾಭ ಊರಿಗೆ. ಹಾಗಿರುವಾಗ ಇದನ್ನು ನಾವು ಎಲ್ಲರೂ ಮನಗಾಣಬೇಕು ಅಂತ ಹೇಳಿದ್ರೆ ಪಂಚಾಯತ್ ಸದಸ್ಯರಾಗಿ ನಂತರ ನಾವು ಎಲ್ರಿಗೂ ಒಂದೇ. ಪಂಚಾಯತ್ ಬಂದ ನಂತರ ನಾವು ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾದ ನಂತರ ನಾವು ಎಲ್ಲ ಆಗ ಬಿಜೆಪಿ ಕಾಂಗ್ರೆಸ್ ಯಾವುದೇ ಆಗಲಿ, ಯಾವುದೇ ಜಾತಿ ಇರಲಿ, ಸಮಸ್ಯೆ ಯಾವುದು, ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಮ್ಗೆ ಏನಾಗ್ತದೆ ಅದನ್ನು ಯಾರಲ್ಲಿ ನಾವು ಪರಿಹಾರ ಮಾಡಲಿಕ್ಕೆ ಆಗ್ತದೆ ಹೇಳುವಂತ ನಾವು ನೋಡಿಕೊಂಡು ನಾವು ಹೋದ್ರೆ ನಮ್ಮ ಗ್ರಾಮ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ ಅಂತ ಹೇಳೋದಕ್ಕೆ ಉದಾಹರಣೆ ಇವತ್ತಿನ ಈ ಒಂದು ಕಟ್ಟಡ. ಈ ಕಟ್ಟಡ ಹಾಗೂ ಬೇರೆ ಬೇರೆ ರೀತಿಯ ಇವತ್ತಿನ ಕೆಲಸ ಇಲ್ಲಿ ಪಂಚಾಯತ್ನಲ್ಲಿ ನಾವು ಸಹ ಪಂಚಾಯತ್ ಮೀಟಿಂಗ್ ಅಲ್ಲಿ ಎಷ್ಟೇ ಗಲಾಟೆ ಮಾಡ್ತಿದ್ದೆವು. ಹೊರಗೆ ಹೋಗುವಾಗ ನಾವು ವೈಯಕ್ತಿಕವಾಗಿ ನಮ್ಮ ಬಾಲಕೃಷ್ಣ ಮತ್ತು ನಾವು ಎಷ್ಟೋ ಗಲಾಟೆ ಆಗಿದೆ. ಹೊರಗೆ ಹೋಗೋದು ಅಂತಿಲ್ಲ, ಏನಿದ್ರು ವಿಷಯದ ಬಗ್ಗೆ ಮಾತ್ರ ಅಲ್ಲಿ ಆ ವಿಷಯದ ಬಗ್ಗೆ ಚರ್ಚೆ ಆದರೆ ಮಾತ್ರ ಗಲಾಟೆ ಆಗಲ್ಲ. ಚರ್ಚೆ ಆದರೆ ಮಾತ್ರ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬಂದಂತಹ ಅನುದಾನ ಆಗಲಿ ಅಥವಾ ಯಾವುದೋ ಒಂದು ಸಮಸ್ಯೆ ಪರಿಹಾರ ಆಗಲಿ ಆಗ್ತದೆ. ಹೀಗಿರುವಾಗ ಇವತ್ತಿನ ಈ ಪಂಚಾಯತ್ನಲ್ಲಿ
ನಮ್ಮ ಎರಡು ಪಕ್ಷದವರು ಉತ್ತಮ ರೀತಿಯಲ್ಲಿ ಬಾಂಧವ್ಯದಲ್ಲಿದ್ದರಿಂದಾಗಿ ಇವತ್ತು ಈ ಪಂಚಾಯತ್ ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯಲಿಕ್ಕೆ ಸಹಕಾರ ಆಗಿದೆ. ಅದರೊಂದಿಗೆ ಇನ್ನೊಂದು ನಾನು ಹೇಳ್ತಾ ಇದ್ದೇನೆ, ಊರಿಗೆ ಸಮಸ್ಯೆ ಬಂದಾಗ ನಾವು ರಾಜಕೀಯ ಮಾಡಲಿಕ್ಕೆ ಕೊಡುದು ಅಂತ ಹೇಳೋದಕ್ಕೆ ನಾನು ಇನ್ನೊಂದು ಉದಾಹರಣೆ ಹೇಳ್ತೇನೆ. ಕಳೆದ ವರ್ಷ ನಮಗೆ ಎಲ್ಲರಿಗೂ ಗೊತ್ತುಂಟು, ಕಳೆದ ವರ್ಷ ನಮ್ಮ ದಿಢೀರಾಗಿ ನಮ್ಮ ಕೊಳಲಿ ಸೇತುವೆ ಒಂದು ಬಿರುಕು ಬಂತು ಅಂತೇಳಿ ಸೇತುವೆ ಬಂದ್ ಮಾಡಿದ್ರು. ಆಗ ನಾವು ಬಿಜೆಪಿ ಕಾಂಗ್ರೆಸ್ ಏನಾಗಲಿಲ್ಲ, ನಾವೆಲ್ಲರೂ ಒಂದಾದೆವು. ಚಂದ್ರಾಸರು ಹಾಗೆ ಎಲ್ಲ ನಮ್ಮ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಯಾರಿದ್ದಾರೆ ಎಲ್ಲರೂ ಒಟ್ಟಿಗೆ ಹೋಗಿ ನಾವು ಅದನ್ನು ಹೋರಾಟ ಸಮಿತಿ ಮಾಡಿದೆವು. ಅದರೊಂದಿಗೆ ನಾವು ಬೇಕಾಗುವಲ್ಲಿ ಎಲ್ಲಿ ನಾವು ಅದನ್ನು ಹೋಗಿ ಮಾತಾಡಬೇಕು. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಪಂಚಾಯತ್ನಲ್ಲಿ ಕೂತ್ಕೊಂಡು ಅಲ್ಲ ಊರಲ್ಲಿ ಕೂತ್ಕೊಂಡು ಅವರೊಂದಿಗೆ ನಾವು ದೂರದಲ್ಲ, ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಹೋದೆವು. ಖಂಡಿತವಾಗಿಯೂ ಆ ಹೋದ ಫಲವಾಗಿ ಕೇವಲ 4 ತಿಂಗಳಲ್ಲಿ 4-5 ತಿಂಗಳಲ್ಲಿ ಸೇತುವೆಯ ಒಂದು ಇದು ಅನುಮತಿ ಪತ್ರ ಬಂದು ಸೇತುವೆ ನಮಗೆ ಪುನರ್ ಅದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ, ರಿಪೇರಿ ಆಗಿದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಾಗಿದ್ದೀವಿ. ನಾವೆಲ್ಲರೂ ಒಟ್ಟಾದ್ರೆ ಆಗ ಬಿಜೆಪಿ ಅವರು ಕಾಂಗ್ರೆಸ್ ಅಲ್ಲಿ ಹೋಗಿಲ್ಲ, ಕಾಂಗ್ರೆಸ್ ಅವರು ಬಿಜೆಪಿ ಅಲ್ಲಿ ಹೋಗಿಲ್ಲ. ಸಮಸ್ಯೆ ಬಂದಾಗ ನಾವೆಲ್ಲರೂ ಒಟ್ಟಾಗಬೇಕು ಅಂತ ಹೇಳುವಂತ ಇದು ನಮಗೆ ಒಂದು ಕರೆಗಂಟೆ. ನಿಜವಾಗಿಯೂ ಇದು ಮುಂದೆ ಒಂದು ಮಾತಾಡಿ ನಾವು ಚುನಾವಣಾ ಸಮಯದಲ್ಲಿ ಖಂಡಿತವಾಗಿಯೂ ನಾನು ಬಿಜೆಪಿ ಕಾಂಗ್ರೆಸ್ ಇರ್ತಾರೆ. ಆ ಚುನಾವಣೆಯಲ್ಲಿ ನಾವು ಹೋರಾಟ ಮಾಡುವ, ಚುನಾವಣೆ ನಂತರ ನಾವು ಅದರಲ್ಲಿ ರಾಜಕೀಯ ಮಾಡೋದು ಬೇಡ. ಚುನಾವಣೆ ನಂತರ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಈ ಪಂಚಾಯತಿಗೆ ಬಂದು ಅನುದಾನವನ್ನು ಮಾಡಿದರೆ ಖಂಡಿತವಾಗಿ ನಾವು ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ಈ ಎಲ್ಲ ಒಂದು ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನೋದು ಮಾತನಾಡುತ್ತಾ, ಈ ಸ್ವಾಮೀಜಿಯವರು ನಮಗೆ ಕೆಲವು ಯಾವಾಗಲೂ ಸಲಹೆ ಸೂಚನೆ ಕೊಡ್ತಾರೆ, ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತ. ಈ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತಂದ್ರೆ ಖಂಡಿತವಾಗಿಯೂ ಸ್ವಾಮೀಜಿ ಅಥವಾ ಪಂಚಾಯತ್ ಅಥವಾ ಒಂದಿಬ್ಬರು ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆ ಮುಂದೆ ಬಂದ್ರೆ ಸಾಕಾಗುವುದಿಲ್ಲ. ನನ್ನ ಮನಸ್ಸಿಗೆ ಬರಬೇಕು, ಪ್ರತಿಯೊಂದು ಗ್ರಾಮದ ಜನರಿಗೆ ಮನಸ್ಸಿಗೆ ಬರಬೇಕು, ನನಗೆ ಪ್ಲಾಸ್ಟಿಕ್ ಬೇಡ ಅಥವಾ ನನ್ನ ಕಸವನ್ನು ನಾನು ಹೊರಗೆ ಹಾಕುವುದಿಲ್ಲ, ನನ್ನ ಕಸವನ್ನು ನಾನು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳುವಂಥದ್ದು ಆ ಮನಸ್ಸು ನಮ್ಮ ಎಲ್ಲರಲ್ಲಿ ಬಂದರೆ ಮಾತ್ರ ಈ ಎಲ್ಲ ಕಾರ್ಯಗತವಾಗ್ತದೆ. ಇಲ್ಲಾಂದ್ರೆ ಸ್ವಾಮಿ ಇಲ್ಲಿ ಏಕಗವಾಕ್ಷಿ ಸಿಸ್ಟಮ್, ಏಕಗವಾಕ್ಷಿಯಾಗಿ ಒಂದು ಯೋಜನೆ ಮಾಡಿದ್ದಾರೆ. ಏನು ಬೇಕು ಏನು ಬೇಡ ಬೇಕಾದ್ದೆಲ್ಲ ಉಂಟು. ಒಂದು ನೀವು ಪಂಚಾಯತ್ನ ಗೇಟ್ನ ಒಳಗೆ ಬಂದು ಬಿಟ್ಟರೆ ನಿಮಗೆ ಏನೇನು ಬೇಕು ಅದೆಲ್ಲ ಸಿಗ್ತದೆ. ಯಾರನ್ನು ಕಾಂಟ್ಯಾಕ್ಟ್ ಆಗಬೇಕು ಅದೆಲ್ಲ ಮಾಡಲಿಕ್ಕಾಗಿದೆ. ಅಂತ ಒಂದು ಒಳ್ಳೆಯ ಯೋಜನೆಗೆ ಇದು ಅವಕಾಶ ಆಗಿದೆ. ನನ್ನ ಒಂದು ತಿಳುವಳಿಕೆ ಪ್ರಕಾರ ನಮ್ಮ ಗ್ರಾಮ ಪಂಚಾಯತ್ನ 3ನೇ ಮೈಲಿಗೆ ಬಹಳ ಹಿಂದೆ ಈ ಗ್ರಾಮ ಪಂಚಾಯತ್ ಇದ್ದದ್ರಿಂದ ಹೆಚ್ಚಿನವರಿಗೆ ಗೊತ್ತುಂಟು. ಅಲ್ಲಿ ಚೆಂಡಿನ ಗದ್ದೆ ಯಾವ ತುದಿಯಲ್ಲೊಂದು ಗ್ರಾಮ ಪಂಚಾಯತ್ ಸಾಕಾಗ್ತದೆ, ಕಷ್ಟಪಡ್ತದೆ ಜನ. ಅದು ಮತ್ತೆ ಏನೋ ಕಾರಣಾಂತರದಿಂದ ತೆಗಿಬೇಕು ಅಂತ ಆಯ್ತು. ಆ ಸಮಯದಲ್ಲಿ ಎಲ್ಲಿ ಗ್ರಾಮ ಪಂಚಾಯತ್ ಮಾತಾಡ್ತಾರೆ, ಕೆಲವು ತುದಿಗಳು ಬರ್ತದೆ, ಕಾಣೋರು ಬರೋರು ಜಾಗ ಉಂಟು, ಅಲ್ಪ ತುಂಬ ಜನರಿಗೆ ವಿರೋಧ ಉಂಟು, ಏನು ಮಾಡೋದಂತ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ನಮಗೆ ನಾನು ನೆನಪಿಸಬೇಕು ಅಂಥವ್ರನ್ನು. ಅದು ನಮ್ಮ ಈಗಿಲ್ಲ ದಿವಂಗತ ತಾರಾನಾಥ ಆಳು ಅವರನ್ನು ನಮ್ಮ ಇಲ್ಲಿ ಇದರಲ್ಲಿ DC ಭಂಡಾರಿ ಇವರು ಹೋಗಿ ಕಾಂಟ್ಯಾಕ್ಟ್ ಆಗಿ ಈಗಿನ ಪರಿಸ್ಥಿತಿ ಉಂಟು, ನಮಗೆ ಪಂಚಾಯತ್ ದೂರ ಹೋದರೆ ಕಷ್ಟ ಆಗ್ತದೆ, ಇಲ್ಲಿ ಏನಾದರೂ ನೀವು ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಇದರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ನಂತರ ಸಲಹೆ ಕೊಟ್ಟೆ, ಕೇಳಿ ಒಂದು ಮಾಡಿಕೊಡ್ತಾರೆ. ಆಗ ಈ ಜಾಗ ಇದು ಈಗ ದಿವಂಗತರು ಗುರಪ್ಪ ದೇವಾಡಿಗ ಅವರ ಜಾಗ, ಅವರೊಳಗೆ ಏನು ವ್ಯವಹಾರ ಮಾಡಿಕೊಂಡು ಆ ಜಾಗವನ್ನು ಪಡ್ಕೊಂಡು ಪಂಚಾಯತ್ ಮಾಡಲಿಕ್ಕೆ ಬಿಟ್ಟುಕೊಂಡು ಇದು 1ನೇ ಮೈಲಿಗೆ ಒಳ್ಳೆ ಜಾಗಕ್ಕೆ ಬಂದು ರಸ್ತೆ ಕೂಡುವಂತೆ, ರಸ್ತೆ ಅನುಕೂಲ ಇಲ್ಲ ಅಂತ ಜಾಗ. ಇನ್ನೊಂದು 2ನೇ ಮೈಲಿಗೆಯಲ್ಲಿ ಹೇಳುವುದಾದರೆ ಈಗ ತುಂಬ ಜನ ಮಾತನಾಡಿದ್ರು ಸಂಪನ್ಮೂಲದ ಕೊರತೆ ಉಂಟು ಅಂತ. ಗ್ರಾಮೀಣ ಅಭಿವೃದ್ಧಿ ಆಗಬೇಕಾದ್ರೆ ಬರೇ ಜನರ ಒಂದಿಷ್ಟು ಸಂಪಾದನೆಯಲ್ಲಿ ಏನಾಗುವುದಿಲ್ಲ, ಇಲ್ಲಿ ಕೊಡುವಂಥ ಟ್ಯಾಕ್ಸ್ನಲ್ಲಿ ಅಭಿವೃದ್ಧಿ ಆಗುವುದಿಲ್ಲ, ಅಥವಾ ಸರ್ಕಾರದ ಏನು ಅನುದಾನಗಳು ಬರ್ತದೆ ಅದು ಒಂದು ಪಂಚಾಯತ್ಗಳಲ್ಲಿ ಎಲ್ಲ ಕಡೆ ಬರ್ತದೆ, ನಮಗೊಂದಿಷ್ಟು ಬರ್ತದೆ, ಅದು ಸಾಕಾಗುವುದಿಲ್ಲ. ನಮ್ಮಲ್ಲಿರುವಂಥ ಸಂಪನ್ಮೂಲವನ್ನು ಹೆಚ್ಚಿಸಿಕೊಳ್ಬೇಕು ಎಂಬ ಒಂದು ಚಿಂತನೆಯಿಂದ ಪಕ್ಕದಲ್ಲಿ ಒಂದು ಬ್ಯಾಂಕ್ ಅಂತಂದಾಗ್ತದೆ. ಬ್ಯಾಂಕಿಂದ ಬಾಡಿಗೆ ಬರ್ತದೆ, ಪಂಚಾಯತ್ ಇರುತ್ತೆ, ಸಂಪನ್ಮೂಲ ವೃದ್ಧಿ ಆಗಿದೆ.
ಹಾಗೆ ಆಚೆ ಬದಿಯಲ್ಲಿ ಇನ್ನು ಕೆಲವು ಆಫೀಸ್ಗಳನ್ನೆಲ್ಲ ಈ ಎಲೆಕ್ಟ್ರಿಸಿಟಿ ಬೋರ್ಡ್ನ ಕೆಲವು ಆಫೀಸ್ ಎಲ್ಲ ಇದೆ. ಇದರಿಂದೆಲ್ಲ ಉತ್ಪನ್ನವನ್ನು ಇದು ಅಭಿವೃದ್ಧಿ 2ನೇ ಮೈಲಿ, ಇದು 3ನೇ ಮೈಲಿ ಏಕಗವಾಕ್ಷಿ ಯೋಜನೆ ಅತ್ಯಂತ ವ್ಯವಸ್ಥಿತವಾಗಿ ನಾನು ತುಂಬ ಸಲ ಬರ್ತಾ ಇದ್ದೆ, ಇತ್ತೀಚೆಗೆ ಬರಲಿಲ್ಲ. ಬಂದಾಗ ಇದೆಂದು ಇಂಥವರ ಕೋಣೆ, ಅದವರ ಕೋಣೆ, ಇದು ಇವರ ಕೋಣೆ ಎಲ್ಲ ಒಂದೇ ಕಡೆ ಇದ್ದಾರೆ. ಸಂತೋಷ, ಹೃದಯ ತುಂಬಿ ಬಂದದ್ದು. ಒಳ್ಳೆ ಕೆಲಸವನ್ನು ಒಳ್ಳೆ ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿನಿಂದ ಮಾಡಿದರೆ ಒಳ್ಳೆಯದಾಗ್ತದೆ ಎಂಬುದಕ್ಕೆ ಸಾಕು. ಇದರಲ್ಲಿ ರಾಜಕೀಯ ಇಲ್ಲ, ಇದರಲ್ಲಿ ಏನಿಲ್ಲ. ಒಟ್ಟಾರೆ ಸದುದ್ದೇಶ ಅಂದರೆ ಬಂದಂಥ ಜನರಿಗೆ, ಬಂದಂಥ ಸಾಮಾನ್ಯ ಎಷ್ಟೋ ಜನರಿಗೆ ಏನು ಓದುವರೆಲ್ಲರೂ ಇರ್ಬೋದು ಕೆಲವರು. ಅಂಥವ್ರು ಬಂದರೆ ಅವ್ರು ಎಲ್ಲಿ ಹೋಗುವುದಿಲ್ಲ, ಇಡೇಬೋಲೆ ಗೊತ್ತಾಗೋದಿಲ್ಲ. ಒಂದು ಕಡೆಗೆ ಹುಟ್ಟಿದರೆ ನಿಂತಾರೆ, ಕೇಳ್ತಾರೆ ಇನ್ನೊಬ್ಬರು, ಒಂದೇ ಕಡೆ ವ್ಯವಸ್ಥೆ ಮಾಡಿದಾಗ ಅತ್ಯಂತ ಸುಂದರವಾದ ಒಂದು ಗ್ರಾಮ ಕರಣಿಕರಿಗೆ ಒಂದು ಕಾಲ ನನಗೆ ನೆನಪುಂಟು. ಯಾವುದೋ ಒಂದು ಕಾಲದಲ್ಲಿ ಗ್ರಾಮ ಕರಣಿಕರನ್ನೇ ಅಲ್ಲಿ ಓಡಿಸಿಬಿಟ್ಟು ಆ ಗ್ರಾಮ ವ್ಯವಸ್ಥೆಯನ್ನು ಮಾಡಿದೆ ಅಂತ. ಈಗ ಆನಂತರ ಆ ಸಮಸ್ಯೆ ಇಲ್ಲ. ಗ್ರಾಮ ಕರಣಿಕರಿಗೆ ಹೊಸ ಪಂಚಾಯತ್ ಕೊಠಡಿ ಕೊಟ್ಟಿದ್ದಾರೆ. ಈಗ ಒಂದು ಅಚ್ಚುಕಟ್ಟಾದ ಕೊಠಡಿ ಕೊಟ್ಟಿದ್ದಾರೆ. ಯಾಕೆಂದರೆ ಎಷ್ಟೋ ಕಂದಾಯ ಇಲಾಖೆ ವ್ಯವಸ್ಥೆಗಳಿಗೆ ನಮಗೆ ಗ್ರಾಮ ಕರಣಿಕರು ಬೇಕೇ ಬೇಕು, ಅವರನ್ನು ಬಿಡುವಾಗಿಲ್ಲ. ಅವರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ದಿಲ್ಲ. ನಾವು ಬಂದು ಶಾನವಾಗಿದ್ದಾರೆ ಅಂದರೆ ಮೊದಲು ಶಾನವಾಗಿ ಇದು ಗ್ರಾಮ ಕರಣಿಕರು ಅವರನ್ನು ಕೇಳಿ ಅನುಕೂಲ ಆಗಿದೆ, ಅದು ವ್ಯವಸ್ಥೆ ಆಗಿದೆ. ಇನ್ನೊಂದು ಒಳ್ಳೆಯ ಕೆಲಸ ಅಂದರೆ ಸ್ವಸಹಾಯ ಸಂಘದವರು ಏನಾದ್ರು ಮಾಡ್ತಾರೆ, ತಿನ್ನು ಅದು ಮಾಡಿದರೆ ಶೇರ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ. ಎಲ್ಲಿ ಅಂತ ಒಂದು ಬಿಲ್ಡಿಂಗ್ ಕಟ್ಟಿಕೊಡ್ತಾರೆ ವ್ಯವಸ್ಥಿತವಾದ. ಅವರು ಮಾಡಿಕೊಂಡದ್ದನ್ನು ಇದನ್ನು ಮಾಡುವುದು. ರಸ್ತೆ ಬದಿ ಆಚೆಯಿಂದ ಹೋಗೋರು ಇರ್ತಾರೆ, ಪಂಚಾಯತ್ ಹೋಗೋರು ಇರ್ತಾರೆ, ಇನ್ನು ಬ್ಯಾಂಕಿಗೆ ಹೋಗೋರು ಇರ್ತಾರೆ. ಒಂದಿಷ್ಟು ಜನ ಬಾಯಿಗೆ ನೀರು ತಿನ್ನುವಂಥ ಒಂದು ಅವಕಾಶ, ಒಳ್ಳೆ ವ್ಯವಸ್ಥೆ. ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗ್ರಾಮ ಒಂದು ಕೇಂದ್ರ ಇದೆ, ಎಲ್ಲ ದೃಷ್ಟಿಯಲ್ಲಿ ವಿಶೇಷ ಚೇತನರಿಗಾಗಿ ಪ್ರತ್ಯೇಕ ಲೈಬ್ರರಿ, ಹಾಗೆ ಲೈಬ್ರರಿ ದೃಷ್ಟಿಯಲ್ಲಿ ಏನು ಹೇಳೋದಾದರೆ ಒಂದೇ ಮಾತಿನಿಂದ ಏನು ಗಟ್ಟಿ ಕಾರ್ಯಕ್ರಮವನ್ನು ನಮ್ಮ ಈಗಿನ ಆಡಳಿತ ಮಂಡಳಿ ನಿರ್ವಹಿಸಿದೆ. ಇದಕ್ಕೆ ಮೊದಲ ಆಡಳಿತ ಮಂಡಳಿ ಅಲ್ಲಿಂದ ಇಲ್ಲಿಗೆ ತಂದು ಒಳ್ಳೆ ಜಾಗ ಕೊಟ್ಟಿದೆ. ಈ ಜಾಗವನ್ನು ಸದುಪಯೋಗ ಎಷ್ಟು ಈಚು ಕೂಡ ಇವರು ಉಪಯೋಗಿಸ್ಕೊಂತಾರೆ. ಯಾವುದು ಬಾಕಿ ಏನು ಅದನ್ನೆಲ್ಲ ಸದುಪಯೋಗ ಮಾಡಿ ಜನರಿಗೆ ಅನುಕೂಲವಾಗಿ ಯೋಗ್ಯವಾಗಿ ನಡೆಸಿರುವುದು ನಿಜಕ್ಕೂ ನನ್ನ ಹೃದಯ ತುಂಬಿ ಬಂದಿದೆ. ಸಂತೋಷ ಆಯಿತು. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ನಮ್ಮ ಪಂಚಾಯತ್ ವತಿಯಿಂದ ಅವರು ಹೇಳಿದಾಗ ಪಂಚಾಯತ್ ಯಾರೇ ಮೆಂಬರ್ಸ್ ಯಾರೇ ಇರಲಿ, ಮುಖ್ಯ ಬೇಕಾಗುವುದು ನಮಗೆ ಏನಾಗುವುದು ಗ್ರಾಮದ ಅಭಿವೃದ್ಧಿ. ಆ ಗ್ರಾಮ ಅಭಿವೃದ್ಧಿಗೆ ಬೇಕಾದಂತೆ ಎಲ್ಲರೂ ಸ್ಪಂದಿಸುವ ಸಹಕಾರ ಕೊಡುವಂಥ ಜನರಿದ್ದಾರೆ. ಎಷ್ಟೋ ಕಡೆ ಊರಿನಲ್ಲಿ ಹೋಗಿ ಇಂಥದ್ದನ್ನು ಮಾಡಿದ್ರೆ ಏನಾದರೂ ಸಹಾಯ ಮಾಡಿ ಖಂಡಿತ ಕೊಡ್ತಾರೆ. ಅಂಥ ಒಂದು ಒಳ್ಳೆಯ ಹೃದಯವಂತ ಜನರು ಇರ್ತಾರೆ. ಅಂಥವ್ರನ್ನು ಭೇಟಿಯಾಗಿ ಇನ್ನು ನಮ್ಮ ಕರೆಯಂಗಳ ಗ್ರಾಮ ಇನ್ನೂ ಅಭಿವೃದ್ಧಿ ಆಗಿದೆ. ಬರೀ ಸರ್ಕಾರ ಅನುದಾನಕ್ಕೆ ಕಾದು ಸಹಾಯ ಮಾಡ್ಕೊಳ್ಳೋದು, ಬೇಡ ಮಾಡ್ಕೊಳ್ಳೋದು ಸಹಾಯವನ್ನು ಬಿಟ್ಟು ಎಲ್ಲರೂ ಸೇರಿ ಮಾಡುವಂಥ ಒಂದು ವ್ಯವಸ್ಥೆ ಇದಕ್ಕೊಂದು ಇದೊಂದು ಮಾರ್ಗದರ್ಶನವಾಗಿದೆ, ಇದೊಂದು ಮಾದರಿಯಾಗಿದೆ ಅಂತ ಹೇಳ್ತಾರೆ. ನನ್ನ ಒಂದು ಸೂಚನೆ ನಾವು ಕೊಡುವುದು, ಇವಾಗೊಂದು ಹೈಸ್ಕೂಲಿಗೆ ಹೋಗೋದು ಒಂದು ರಸ್ತೆ ಇದೆ. ಈಚೆ ಬದಿಯಲ್ಲಿ ಒಂದು ಸಲ ನಮ್ಮ ರಾಜೇಶ್ ನಾಯಕರು ಹಿಡ್ಕೊಂಡು ನಾನು ಬ್ರಹ್ಮಕಲ್ಪದ ಟೈಮಲ್ಲಿ ಇಂಟರ್ಲಾಕ್ ಹಾಕಿಸಿ ಸರಿ ಮಾಡಿಸಿದೆ. ಆಗ ಹೋಗಬಾರ್ದು ಅಲ್ಲಿ ಬೇರೆ ದೊಡ್ಡ ವೆಹಿಕಲ್ ಅಂತ ಹೇಳಿ ಒಂದು ಅರ್ಥ ಮಾಡಿದ್ರು. ಅದನ್ನು ಯಾರು ತಿಳಿದ್ರು. ಈಗ ಎಲ್ಲ ಸಾಧಾರಣ ಹೆಚ್ಚಿನ ಲಾರಿಗಳಲ್ಲಿ ಹೋಗ್ತದೆ. ಅಲ್ಲಿ ಸ್ವಲ್ಪ ಮುಂದೆ ಹೋಗ್ತಾರೆ ನಮ್ಮ ಸುಬ್ಬರಾವ್ ಅವತ್ತು ಜಾಗದಲ್ಲಿ ರಸ್ತೆ ಅವ್ರ ಹತ್ರ ಒಂದ್ಸಲ ಹೇಳಿ ನೋಡಿ ಮಾಡಿ ಏನಾದ್ರು ಮಾಡಿಕೊಂಡು ಏನಾದ್ರು ಹಾಕೋಣ ಇಂಟರ್ಲಾಕ್ನ ಹಾಕಿ. ನಮ್ದು ಆಕ್ಷೇಪ ಇಲ್ಲ, ಬಟ್ ನೀವು ದೇವಸ್ಥಾನದವರು ಕೆಳಗಿನಿಂದ ಕಟ್ಟಿ ಕೊಟ್ಟರೆ, ಕಲ್ಲಲ್ಲಿ ಕಟ್ಟಿ ಕೊಡಬೇಕು. ಕಟ್ಟಿ ಕೊಟ್ಟರೆ ನಾನು ಇಂಟರ್ಲಾಕ್ ನಾನು ಹಾಕಿಸ್ತೇನೆ, ಏನು ಅಂಟಿಲ್ಲ. ಈ ತೊಂದರೆ ಇರೋದು ಆ ಜಾಗದಲ್ಲಿ ಎಷ್ಟೋ ಲಾರಿಗಳು ಅಲ್ಲೇ ಹೋಗ್ತದೆ, ಮಣ್ಣು ಅಲ್ಲೇ ಸಾಕ್ತದೆ, ಹೊಂಡ ಬಿದ್ದಿದೆ. ಹೈಸ್ಕೂಲ್ನ ಸುಮಾರು 300-400 ಮಕ್ಕಳು ಹೋಗ್ತಾರೆ. ಸಾಯಂಕಾಲ ಹೊತ್ತಿಗೆ ಆ ಜಾಗದಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ವೆಹಿಕಲ್ ಉಂಟು, ಮಕ್ಕಳ ಮಧ್ಯದಲ್ಲಿ ಸರ್ಕಸ್ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ಉಂಟು. ಇದು ಪಂಚಾಯತಿಂದೇ ಆಗಬೇಕು ನಾನು ಹೇಳುವುದಿಲ್ಲ. ಎಲ್ಲವನ್ನು ಚಿಂತನೆ ಮಾಡಿ
ಆ ರಸ್ತೆಗೆ ಒಂದು ಕಾಯಕಲ್ಪ ಮಾಡಿದರೆ ಖಂಡಿತ ಪ್ರಯೋಜನ ಆಗ್ಬೋದು. ಅಥವಾ ಆ ಬದಿಯಲ್ಲಿ ಆದಷ್ಟು ಈ ಮಣ್ಣು ಸಾಗಿಸುವಂಥ ವ್ಯವಸ್ಥೆ ಕಡಿಮೆ ಮಾಡಿದರೆ ತುಂಬ ಪ್ರಯೋಜನ ಆಗ್ತದೆ. ಯಾಕಂದರೆ ಸಾಣೋಟದಲ್ಲಿರುವಂಥ ಮಣ್ಣು ನೇರವಾಗಿ ಗ್ರಾಮಗಳಲ್ಲಿ ಈ ಜಾಗದಲ್ಲಿ ಬರಬೇಕಾಗಿದೆ. ನಾವು ಕೂಡ ಒಂದು ಕೆಲವೊಂದು ಏನಾಯ್ತು ನಮಗೆ ಕೆಲವು ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಖುಷಿಯಲ್ಲಿ ನಾನು ಇಂದು ನನಗೆ 9ನೇ ಪಂಚಾಯತ್ ನಾನು ತುಂಬ ಕಡೆ ಕೆಲಸ ಮಾಡಿದೆ. ನಮ್ಮ ಯುವ ಸರ್ ಹೇಳಿದ ಹಾಗೆ ಒಗ್ಗಟ್ಟಿನ ಕೊರತೆ ಎಲ್ಲ ಕಡೆ ಇದೆ. ಆದರೆ ನಾನು ಇಲ್ಲಿ ಬಂದಾಗ ನಾನೀಗ ಒಂದು 2 ತಿಂಗಳಲ್ಲಿ ನಾನು ಇಲ್ಲಿ 1 ವರ್ಷ ಆಗ್ತದೆ. ನನಗೇನೆ ಎನಿಸ್ಲಿಕ್ಕೆ ಆಗ್ತಾಯಿಲ್ಲ ನನಗೆ 1 ವರ್ಷ ಆಯ್ತಾ ಅಂತ ಹೇಳಿಕೊಂಡು ತುಂಬಾ ಖುಷಿ ಆಯ್ತು. ಅಂದರೆ ಇಲ್ಲಿ ಒಗ್ಗಟ್ಟಿಗೆ ಇಲ್ಲಿ ಬಿಟ್ಟರೆ ಬೇಗ ಇಲ್ಲಿ ನನಗೆ ಅಂತ ಒಗ್ಗಟ್ಟು ಸಿಕ್ಕಿಲ್ಲ. ಈ ಸದಸ್ಯರ ಒಂದು ಒಗ್ಗಟ್ಟು ಗ್ರಾಮದವರ ಒಗ್ಗಟ್ಟು ಯಾರು ಕೂಡ ನನಗೆ ಒಂದು ಏನು ಹೊರಗಿನವರು ಅಂತ ಕಾಣಿಲ್ಲ. ಮನೆಯವರು ಹೇಗಿರ್ತಾರೆ ಹಾಗೆ ಇದ್ದಾರೆ ಎಲ್ಲರೂ ಕೂಡ. ಅದು ತುಂಬಾ ಖುಷಿ. ಇವತ್ತು ಏನೇನು ಇಲ್ಲಿ ಕೆಲಸಗಳಾಗಿದೆ ನೋಡಿ, ಒಂದೇ ಸೂರಿನಲ್ಲಿ ಎಲ್ಲ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಕಡೆ ಒಂದೇ ಕಡೆ ಸಿಗುವಂಥದ್ದು ಪ್ರಯತ್ನಕ್ಕೆ ನಮ್ಮ ಎಲ್ಲ ಬೆನ್ನೆಲುಬಾಗಿ ನಿಂತವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಕೂಡ ತುಂಬಾ ನಮಗೆ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸ್ತೇನೆ. ಹಾಗೆ ನಮ್ಮ ಸ್ವಚ್ಛತೆ ಬಗ್ಗೆ ಆಗಲೇ ಹೇಳಿದ್ದಾರೆ. ಇಲ್ಲಿ ನಾನು ಈಗ ತುಂಬ ಪಂಚಾಯತಲ್ಲಿ ಕೆಲಸ ಮಾಡಿದ್ದೇನೆ. ಇಲ್ಲಿ ಕೂಡ ಸ್ವಚ್ಛತೆ ನನಗೆ ಈ ಅನುಭವ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಈ ಕೊಳಲಿ ಟೆಂಪಲ್ ಇದ್ದ ಕಾರಣ ಸ್ವಚ್ಛತೆ ಬಗ್ಗೆ ತುಂಬಾ ನಮಗೆ ತೊಂದರೆ ಆದಂಥ ಒಂದು ಅನುಭವ ಅಂತ ಹೇಳ್ಬೋದು. ಅದಕ್ಕೆ ನನಗೆ ತುಂಬ ಸಪೋರ್ಟ್ ಆಗಿ ಒಂದು ಐಡಿಯಾ ಕೊಟ್ಟು ಹೀಗೆ ಮಾಡಿದರೆ ಅದು ಸರಿಯಾಗ್ತದೆ ಅಂತ ತುಂಬ ಸಪೋರ್ಟ್ ಆಗಿ ಕೊಟ್ಟವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಾಸ್ ಮಲ್ಲಿಪಾಡಿಯವರು. ಯಾಕಂದ್ರೆ ಅವ್ರಿಗೆ ತುಂಬ ನಾನು ಆಭಾರಿಯಾಗಿರ್ತೇನೆ. ಒಬ್ಬರು ಏನು ಹೇಳ್ತಾರೆ, ಒಬ್ಬರು ಗೈಡ್ ಇದ್ದರೆ ನಮಗೆ ಎಲ್ಲದಕ್ಕೂ ಎಲ್ಲ ಕೆಲಸಗಳು ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ. ನಾನೊಂದು ಪಂಚಾಯತ್ ಅಭಿವೃದ್ಧಿ ಆಗಿರ್ಬೋದು, ಆದರೆ ನಮಗೆ ಕೂಡ ನಾಲೆಜಿನ ಕೊರತೆ ತುಂಬ ಇದೆ. ಆಗ ಎಲ್ಲ ರೀತಿಯಲ್ಲಿ ನಮಗೆ ಸಪೋರ್ಟಿವ್ ಆಗಿ ಒಂದು ಮಾರ್ಗದರ್ಶನ ಆಗಿ ಹೀಗೆ ಮಾಡಿದರೆ ಒಂದು ಈ ಕಟ್ಟಡ ಇರಲಿ, ಕೆಳಗಿನ ಒಂದು ನಾವೊಂದು ಗ್ರಾಮ ಪಂಚಾಯತ್ ಕಟ್ಟಡ ಈಗದಲ್ಲ, ಅದು ಮೊದಲಿದೆ. ನನಗಿಂತ ಹಿಂದೆ ಇದ್ದಂಥ ನನ್ನ ಆತ್ಮೀಯರಾದಂಥ ಮಾಲಿನಿ ಮೇಡಮ್ ಅವರು ಇದ್ದಂಥ ಟೈಮಲ್ಲಿ ಇದು ಬಿಲ್ಡಿಂಗ್ ಇದ್ದ ಬುನಾದಿ ಕೂಡ ಅವರೇ. ನಂದೇನು ಇದರಲ್ಲಿ ಪಾತ್ರ ಇಲ್ಲ. ಆದರೆ ಅದನ್ನು ಸ್ವಲ್ಪ ರೂಪರೇಷೆ ಚೇಂಜಸ್ ಮಾಡಲಿಕ್ಕೆ ಮಾತ್ರ ನನ್ನ ಪ್ರಯತ್ನ, ಸಣ್ಣ ಪ್ರಯತ್ನ. ಅದಕ್ಕೆ ನನಗೆ ಸಪೋರ್ಟ್ ಆಗಿ ನಿಂತವರು ನನ್ನೆಲ್ಲ ಗ್ರಾಮ ಪಂಚಾಯತ್, ನನ್ನೆಲ್ಲ ಆತ್ಮೀಯರವರು. ನನಗೆ ಯಾರು ಕೂಡ ಅವರು ಗ್ರಾಮ ಪಂಚಾಯತ್ ಸದಸ್ಯರಂತದ್ದು ಮಾತ್ರ ಅಲ್ಲ, ನನ್ನ ಫ್ರೆಂಡ್ಲಿ ಆಗಿ ನೋಡಿದಂಥ ನನ್ನೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನನಗೆ ಆಭಾರಿಯಾಗಿರ್ತೇನೆ. ಹಾಗೆ ನನ್ನ ಇದಕ್ಕೆ ಸಪೋರ್ಟಿವ್ ಕೊಟ್ಟಂಥ ಎಲ್ಲ ನನ್ನ ಗ್ರಾಮಸ್ಥರಿಗೂ ನನಗೆ ಒಳ್ಳೆಯದಾಗಲಿ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ರಾಜೇಶ್ವರ ತಾಯಿ ನಿಮಗೆ ಒಳ್ಳೇದು ಮಾಡಲಿ. ಹಾಗೆ ನಾನು ನಂಬಿದಂಥ ರಾಯ ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿದ ನಿಮಗೆ ಹಾಗೆ ಎಲ್ಲ ಗಣ್ಯರಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ನಿವೃತ್ತ ಅಧಿಕಾರಿ ಶ್ರೀಮತಿ ಮಾಲಿನಿ ಮೇಡಮ್ ಹಾಗೆ ಶ್ರೀಯುತ ಚಂದ್ರಹಾಸ್ ಮಲ್ಲಿಪಾಡಿ ಇವರ ಅವಧಿಯಲ್ಲಿ ಪ್ರಾರಂಭ ಆದಂತಹ ಈ ಒಂದು ಕಟ್ಟಡ ಇವತ್ತು ಸಂಜೀವಿನಿ ಸೌಧ ಆಗಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಅದರ ಜೊತೆಗೆ ಒಂದೇ ಸೂರಿನಡಿ ಎಂಬ ಒಂದು ಮಾತಿನಂತೆ ಎಲ್ಲ ಒಂದು ಸರ್ಕಾರಿ ಸೌಲಭ್ಯಗಳು ನಮ್ಮ ಈ ಪಂಚಾಯತ್ನ ಆವರಣದಲ್ಲಿ ಸಿಗುವಂತಹ ಒಂದು ಸೌಲಭ್ಯ ಸಂಜೀವಿನಿ ಒಕ್ಕೂಟದ ಮೂಲಕ ಮಹಿಳೆಯರ ಸಬಲೀಕರಣಕ್ಕಾಗಿ ಸ್ವಸಹಾಯ ಸಂಘಗಳ ಮೂಲಕ ಸಾಲಗಳನ್ನು ತೆಗೆದು ಸ್ವಂತ ಉದ್ದಿಮೆ ಹಾಗೆ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಲ್ಲಿ ಕೂಡ ಈ ಸಂಜೀವಿನಿ ಒಕ್ಕೂಟ ಸಹಕಾರಿಯಾಗಿದೆ. ಸಂಜೀವಿನಿ ಒಕ್ಕೂಟದಲ್ಲಿ ಸಂಘಗಳ ಮೂಲಕ ವ್ಯಾಪಾರ ಅಥವಾ ಉತ್ಪನ್ನಗಳನ್ನು ಮಾಡಿ ಅದನ್ನು ವ್ಯಾಪಾರ ಮಾಡುವುದಕ್ಕೆ ನಮ್ಮಲ್ಲಿ ಒಂದು ವ್ಯಾಪಾರ ಕೇಂದ್ರ ಅಂದ್ರೆ ಮಹಿಳಾ ವ್ಯಾಪಾರ ಕೇಂದ್ರ ಕೂಡ ನಮ್ಮಲ್ಲಿ ಇದೆ. ಅದರ ಜೊತೆಗೆ ಗ್ರಾಮವನ್ ಪಂಚಾಯತ್ ಮತ್ತೆ ಗ್ರಾಮವನ್ ಇದರ ಸಂಬಂಧ ತುಂಬಾ ಹತ್ತಿರವಾದದ್ದು. ಹಾಗಾಗಿ ಅದು ಕೂಡ ನಮ್ಮ ಒಂದು ಕರೆಂಗಳ ಗ್ರಾಮ ಪಂಚಾಯತ್ನಲ್ಲಿ ಸಿಗುವಂತ ಒಂದು ಸೌಲಭ್ಯ. ಅದರ ಜೊತೆಗೆ ವಿಶೇಷ ಚೇತನರ ಗ್ರಂಥಾಲಯ, ಈ ಒಂದು ಕಟ್ಟಡಕ್ಕೆ ನಮ್ಮ ತಾಲೂಕು ಪಂಚಾಯತ್ನಿಂದ ಕೂಡ ಅನುದಾನವನ್ನ ಶ್ರೀಯುತ ನಮ್ಮ ಸಚಿನ್ ಕುಮಾರ್ ಸರ್ ಕಾರ್ಯನಿರ್ವಹಣಾಧಿಕಾರಿಗಳು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪಂಚಾಯತ್ನ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಪಂಚಾಯತ್ನ ಅಭಿವೃದ್ಧಿಯಲ್ಲಿ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ನಮ್ಮ ಪಂಚಾಯತ್ನ ಜೊತೆಗೆ ನಮ್ಮ ಕೈ ಜೋಡಿಸಿ ನಮ್ಮ ಪಂಚಾಯತ್ನ ಅಭಿವೃದ್ಧಿಗೆ ಅವರು ಕೂಡ ಕಾರಣರಾಗಿದ್ದಾರೆ.
ಹಾಗೆ ಒಂದೇ ಸೂರಿನಡಿ ಸಿಗುವಂತಹ ಈ ಸೌಲಭ್ಯಗಳನ್ನು ಗ್ರಾಮಸ್ಥರು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತೇನೆ. ನಮ್ಮದ ವೇದಿಕೆಯಲ್ಲಿ ಗಣ ಉಪಸ್ಥಿತಿರುವಂತಹ ಪರಮಪೂಜ್ಯ ಸ್ವಾಮೀಜಿ ಅವರಿಗೆ ವಂದಿಸುತ್ತಾ, ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಇವೆಲ್ಲ ನಮ್ಮ ಎಲ್ಲ ಆತ್ಮೀಯರೇ ಇರುವುದು, ಅದು ನಮ್ಮ ಆತ್ಮೀಯರ ಯುವ ಸಚಿನ್ ಅವರಿದ್ದಾರೆ, ಎಲ್ಲ ನಮ್ಮ ಇಲ್ಲಿಯವರಿಗೆ ಗ್ರಾಮಸ್ಥರು ಎಲ್ಲರೂ ಇದ್ದೀರಿ, ಪರಿಚಯದವರೇ. ತುಂಬ ಸಂತೋಷ ಆಗ್ತದೆ. ನಾನು ಇರುವಾಗ ಹಿಂದಿನ ಆಡಳಿತ ಕಮಿಟಿ ಇರುವಾಗ ಒಂದು ಅಡಿಪಾಯ ಹಾಕಿರುವುದು. ಮತ್ತೆ ನಾನು ದೂರದಿಂದ ನೋಡಿದ್ರು ಇದ್ರೂ ಸಹ ನಾನು ಇಲ್ಲಿ ಏನೇ ಕಾರ್ಯಕ್ರಮ ಆದರೂ ಸಹ ತುಂಬ ಸಂತೋಷ ಪಡುವ ವ್ಯಕ್ತಿ ನಾನು ಪ್ರಥಮವಾಗಿ ನಾನೇ ಅಂತ ಹೇಳ್ಬೋದು. ಯಾಕಂದರೆ ಮತ್ತೆ ಇಲ್ಲಿ ಅಭಿವೃದ್ಧಿ ಆಗುವಾಗ ನಮ್ಮ ಬಸ್ಸಿರೋರು ಹಿಂದೆ ಸದಸ್ಯರಾಗಿದ್ದರು, ಕಾಲ್ ಮಾಡಿ ಬರಬೇಕು ಅಂತ ಹೇಳಿದ್ರು. ಎಲ್ಲ ಕಾರ್ಯಕ್ರಮ ಮುಗಿ ನೋಡುವಂತ ಅನಿಸಿಕೆ ಆಯಿತು. ಅದಕ್ಕೆ ನಾನು ಮಂಗಳೂರಲ್ಲಿ ಇದ್ರೂ ಸಹ ಇಲ್ಲಿ ಪುತ್ತೂರು ಹೋಗುವಾಗ ಬರೋಣ ಅಂತ ಬಂದೇನೆ. ಈ ಕಾರ್ಯಕ್ರಮ ನೋಡಿ ತುಂಬ ಸಂತೋಷ ಆಗಿದೆ. ಒಂದು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ವಂದಿಸ್ತೇನೆ. ಧನ್ಯವಾದ. ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ರಾಧಾ ಲೋಕೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಮುಖ್ಯ ಅತಿಥಿಯಾಗಿ ಶ್ರೀ ಬಿ ರಮಣಾಥರೇ ಮಾಜಿ ಸಚಿವರು ನಿರ್ಗಮಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಶ್ರೀ ಸಚಿನ್ ಕುಮಾರ್ ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪಂಚಾಯತ್ ಬಂಟ್ವಾಳ, ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಹಿತನುಡಿಗಳನ್ನೇ ಹೇಳಿದ್ದಾರೆ. ಇವರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಶ್ರೀ ನವೀನ್ ಭಂಡಾರಿ ಕಾರ್ಯನಿರ್ವಹಣಾಧಿಕಾರಿ ಪುತ್ತೂರು, ಇಲ್ಲಿ ಮೊದಲು PDO ಆಗಿದ್ದವರು, ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಶ್ರೀ ತಾರನಾಥ್ ಸಾಲ್ಯಾನ್ ಕಾರಣಾಂತರದಿಂದ ಬಂದು ನಿರ್ಗಮಿಸಿದ್ದಾರೆ, ಅವರಿಗೂ ಕೂಡ ಹಿರಿಯ ಕಾರ್ಯಪಾಲಕ ಅಭಿಯಂತರು, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.